ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ಮಾಡುವಂಥ ಕ್ಲಾಸು ಸೈನ್ಸು ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಒಂದು ಕ್ಲಾಸಿಂದ ನೀವು ಯಾವುದೇ ಒಂದು ಎಕ್ಸಾಮ್ ಬರಿತಾ ಹೋಗಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ನಾನು ಭರವಸೆ ಕೊಡ್ತೀನಿ. ಒಂದು ಸಲ ಇದನ್ನು ಸ್ಕಿಪ್ ಮಾಡಲಾರ್ದಂಗೆ ಎವ್ರಿ ಪಾಯಿಂಟ್ಸ್ನ ನೋಟಿಸ್ ಮಾಡಿಕೊಂಡು ಈವನ್ ರಿವೈಸ್ ಮಾಡಿ ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿ ಖಂಡಿತವಾಗಿ ಅದು ಇಂಡೈರೆಕ್ಟ್ ಆಗೋ ಇಲ್ಲ ಡೈರೆಕ್ಟ್ ಆಗಿ ಡೆಫಿನೆಟ್ಲಿ ಬಂದೇ ಬರುತ್ತಂತ ಭರವಸೆ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಯೋ ಜಿ ಕೆ ಅಕಾಡೆಮಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೋಡ್ತಾ ಹೋಗಿ. ಕಂಟೆಂಟ್ ಇತ್ತಂದ್ರೆ ನೀವೇ ಸಪೋರ್ಟ್ ಮಾಡ್ತೀರಾ, ಆ ಒಂದು ಧೈರ್ಯದ ಮೇಲೆ ನಾನು ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲೇ ಪಾಯಿಂಟು ನೋಡಿ, ಭಾರತದ ಅಂತರಿಕ್ಷ ಸಂಸ್ಥೆ ಏನು ಇಂಡಿಯನ್ ಸ್ಪೇಸ್ ಸೆಂಟರ್ ಏನಿದೆ ಅಂತ ಕೇಳ್ತಾರಲ್ಲ, ಅದು ಇಸ್ರೋ. ನಮಗೆ ಇಸ್ರೋ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೋಗ್ತಾ ಹೋಗೋಣ. ನೋಡಿ, ನಿಮಗೆ ಇಲ್ಲಿ ಕೊಡ್ತಿರೋದು ಪಾಯಿಂಟ್ಸು ಸಿಂಗಲ್ ಪಾಯಿಂಟ್ನಾಗಿರೋದು, ಬಟ್ ಎಕ್ಸ್ಪ್ಲನೇಷನ್ ಮಾತ್ರ ಡೆಪ್ತ್ ಇದೆ. ನೀವು ಬೇಕಿದ್ರೆ ಅನಲೈಸ್ ಮಾಡಿ, ನೀವು ಯಾರ ಹತ್ರ ಡಿಸ್ಕಸ್ ಮಾಡಿ ನೋಡಿ, ತುಂಬ ಪಾಯಿಂಟ್ಸ್ ಕೊಡ್ತಾ ಹೋಗ್ತೀವಿ ಆದಷ್ಟು. ಸೊ ಎಲ್ಲನೂ ಪಾಯಿಂಟ್ಸ್ನ ರಿವೈಸ್ ಮಾಡ್ಕೊಳ್ಳಿ, ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಸ್ರೋ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಸ್ಟಾರ್ಟ್ ಆಗಿದ್ದು 1969 ಆಗಸ್ಟ್ 15ರಂದು. ಇದ್ರದ್ದು ಫೌಂಡರ್ ಬಂದ್ಬಿಟ್ಟು ವಿಕ್ರಮ್ ಸಾರಾಭಾಯ್. ಇದು ಯಾವ ಡಿಪಾರ್ಟ್ಮೆಂಟ್ನಾಗ ಬರುತ್ತೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನಾಗ ಬರುತ್ತೆ. ಯಾವುದಿದು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು ಹಿಂದೆ ಇರುವಂತ ನೇಮ್ ಏನಿತ್ತಪ್ಪ ಅಂತಂದ್ರೆ ಇನ್ಕಾಸ್ಪಸ್ ಅಂತ ಇತ್ತು. ಏನದು? ಇನ್ಕಾಸ್ಪಸ್ ಅಂತ ಇತ್ತು. ಇದು ಕ್ಲಾರಿಟಿ ಇರಲಿ. ಇಸ್ರೋ ಇದು 1969 ಆಗಸ್ಟ್ 15ರಂದು ಸ್ಟಾರ್ಟ್ ಆಗುತ್ತೆ. ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡರ್ ಬರುತ್ತೆ. ನೆಕ್ಸ್ಟ್ ವಿಕ್ರಮ್ ಸಾರಾಭಾಯ್ ಇವರು ಫೌಂಡರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಈ ಇಸ್ರೋದ ಕೆಲವೊಂದು ಸೆಂಟರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅಂತ ಹೇಳಿ ಇದು ತಿರುವನಂತಪುರಂನ ಬರುತ್ತೆ. ಎಲ್ಲಿ ಅದು? ಕೇರಳ ಹತ್ರ. ನೆಕ್ಸ್ಟ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಬರುತ್ತೆ. ಎಲ್ಲಿ ಅದು? ಶ್ರೀಹರಿಕೋಟ ಇನ್ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಯುವರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅಂತ ಇದೆ, ಅದು ಬೆಂಗಳೂರಲ್ಲೇ ಬರುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಲಿಕ್ವಿಡ್ ಪ್ರಪಲ್ಷನ್ ಸೆಂಟರ್ ಅಂತ ಕೂಡ ಇದೆ, LPSC. ಇದು ಇವನ್ ನಮ್ಮ ಬೆಂಗಳೂರಲ್ಲೇ ಬರುತ್ತೆ. ಇದು ಕ್ಲಾರಿಟಿ ಇರಲಿ. ನೋಡಿ, ಯುವರ್ ರಾವ್ ಸ್ಯಾಟಲೈಟ್ ಸೆಂಟರ್ ಬೆಂಗಳೂರು, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಕೂಡ ತಿರುವನಂತಪುರಂ ಇನ್ ಕೇರಳ. ನೆಕ್ಸ್ಟ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇನ್ ಶ್ರೀಹರಿಕೋಟ ಫ್ರಮ್ ಆಂಧ್ರ ಪ್ರದೇಶ್. ಇದು ಕ್ಲಾರಿಟಿ ಇರಲಿ. ಇವೆಲ್ಲ ಪಾಯಿಂಟ್ಸ್ನ ಮತ್ತೆ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ಸ್ ಅಲ್ಲಿ. ಬಿ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಇಸ್ರೋ ಬಗ್ಗೆ ಹೇಳಿದ್ದೀನಿ. ಈ ನೆಕ್ಸ್ಟ್ ಇದು ಚೇರ್ಮನ್ ಸರ್ ನೋಡಿ, ಇಸ್ರೋ ಚೇರ್ಮನು, ಸೆಬಿ ಚೇರ್ಮನು, ಪ್ರೆಸೆಂಟ್ ಏನೇನು ಪೋಸ್ಟ್ಗಳಿದೆ ಎಲ್ಲನೂ ನಾವು ಬಯೋ ಜಿ ಕೆ ಅಕಾಡೆಮಿದಲ್ಲಿ ಹಾಕಿದ್ದೀವಿ. ಒಂದ್ಸಲ ರಿವೈಸ್ ಮಾಡ್ತಾ ಹೋಗಿ ನಿಮಗೆ ಪಾಯಿಂಟ್ ಸಿಕ್ಕೇ ಸಿಗ್ತವೆ. ಈ ಒಂದು ಅಕಾಡೆಮಿಯಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲಾರ್ದಂಗೆ ನಾವು ಪಾಯಿಂಟ್ಸ್ ಕೊಡ್ತಾ ಇದೀವಿ. ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ಸಾಕು ನಮಗೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನಾವಿಕ್ ನೋಡಿ, ಭಾರತದ ಸ್ವದೇಶಿ ನಾವಿಗೇಷನ್ ವ್ಯವಸ್ಥೆ. ಇದು ನಮ್ದು ಓನ್ ಇಂಡಿಯಾದ. ನೋಡ್ರಿ, ಇದು ಇಂಪಾರ್ಟೆಂಟ್, ತುಂಬಾ ಸಲ ಕೇಳ್ತಾನ. ಏನಿದು ನಾವಿಕ್ ಅಂತ ನಿಮಗೆ ಗೊತ್ತಿರಬೇಕು. ಇವತ್ತು ನಾವೇನಾದ್ರೂ ಗೂಗಲಲ್ಲಿ ಮ್ಯಾಪ್ ಸರ್ಚ್ ಮಾಡ್ತಾ ಇದೀವಿ ಅಂದ್ರೆ ಯಾವ್ದು ಬೇಸ್ ಮೇಲೆ ಮಾಡ್ತಾ ಇದೀವಿ ನಾವು? ಅದು ಕ್ಲಾರಿಟಿ ಇರಬೇಕು. ಯಾವ್ದಪ್ಪ ಮಾಡ್ತಿರೋದು? US ಅದು ಕೆಲವೊಂದು ಯೂಸ್ ಮಾಡ್ಕೊತಾ ಇದೀವಿ ನಾವು GPS ಸಿಸ್ಟಮ್ನ. ನಮ್ದು ಇಂಡಿಯಾದಿದೆ ಸಪ್ರೇಟ್ ಆಗಿ, ನಮ್ಮ ಸ್ವಂತ. ಯಾವ್ದಿದೆಪ್ಪ ಅಂದ್ರೆ ನಾವಿಕ್ ಅನ್ನೋದು. ಇದು 2018ರಲ್ಲೇ ನಾವು ಓಪನ್ ಮಾಡಿದೀವಿ. ಇದು ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ನಾವಿಕ್ ಅಂತಂದ್ರೆ ಇದು ಕ್ಲಾರಿಟಿ ಇರಲಿ. ಇದು ಇದ್ರ ಹಿಂದಿನ ಹೆಸರು IRNSS ಅಂತಿತ್ತು. IRNSS ಅನ್ನೋದು ಹಿಂದಿನ ಹೆಸರು. ಇವಾಗಿನ ಹೆಸರು ನಾವಿಕ್. ಇದಕ್ಕೆ ಫುಲ್ ಫಾರ್ಮ್ ಕೇಳಿದ್ರೆ ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. 2018ರಿಂದ ಈ ಒಂದು ನಾವೇನೋ ಯೂಸ್ ಮಾಡ್ತಾ ಬರ್ತಾ ಇದ್ವಿ. ಇದು ಎಷ್ಟು ಕವರೇಜ್ ಮಾಡುತ್ತೆ ಅಂತಂದ್ರೆ ಸುಮಾರು 1500 ಕಿಲೋಮೀಟರ್ ಮಟ್ಟ ಅರೌಂಡ್ ಇಂಡಿಯಾ. ನಮ್ಮ ಸುತ್ತಮುತ್ತ 1500 ಕಿಲೋಮೀಟರ್ ಮಟ್ಟ ಇದು ಕವರೇಜ್ ಮಾಡುತ್ತೆ. ಬಟ್ ಇದ್ರಾಗ ಎಷ್ಟು ಸ್ಯಾಟಲೈಟ್ಸ್ ಬಿಟ್ಟಿದ್ವಿ ಅಂತಂದ್ರೆ 7 ಕೋರ್ ಅಂತಂದ್ರೆ ಮತ್ತೆ ಕೋಟಿ ಅಲ್ಲ, ಕೋರ್ ಜಸ್ಟ್ CORE 7 ಕೋರ್ ಸ್ಯಾಟಲೈಟ್ಸ್ ಇದಾವೆ. ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಇದ್ರ ನಾವು ಏನಕ್ಕೆ ಬಳಸ್ತು ಅಂತಂದ್ರೆ ನ್ಯಾವಿಗೇಷನ್ಗೋಸ್ಕರ. ನಾವು ಎಲ್ಲೇನ ಮ್ಯಾಪ್ ಬೇಕಂತಂದ್ರೆ, ರೂಟ್ ಹಾಕೋಬೇಕಂತಂದ್ರೆ ಬಳಸ್ತಾ ಇದ್ವಿ. ಆಲ್ಮೋಸ್ಟ್ ಮಿಲಿಟರಿದವ್ರು ಜಾಸ್ತಿ ಯೂಸ್ ಮಾಡ್ತಾ ಇದಾರೆ. ನಾವು GPS ಯೂಸ್ ಮಾಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಿರೋದಿದೆ. ನಾವು ಸ್ಯಾಟಲೈಟ್ಸ್ ಮ್ಯಾಪ್ ಆಗಿರ್ಬೋದು ಅವೆಲ್ಲ ನೋಡ್ತಾ ಇರ್ತೀವಲ್ಲ. ನೋಡಿ, ಈ ಒಂದು ನಾವಿಕ್ಕಿಂದ ಏನೇನು ಬಳಕೆ ಮಾಡ್ತಾ ಇದೀವಿ ಅಂದ್ರೆ, ಒಂದು ನ್ಯಾವಿಗೇಷನ್ ಆಗಿರ್ಬೋದು, ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತೆ ಮಿಲಿಟರಿಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ವಿ. ಟ್ರಾನ್ಸ್ಪೋರ್ಟೇಷನ್ ಕೂಡ ಯೂಸ್ ಮಾಡ್ತಾ ಇದ್ವಿ. ಇದು ಕ್ಲಾರಿಟಿ ಇರಬೇಕು, ಇದು ಇಂಪಾರ್ಟೆಂಟ್. ನೋಡಿ, ಇದೇ ತರ ವರ್ಲ್ಡ್ ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ದಲ್ಲಿ ತುಂಬಾ ಸಲ ಕೇಳಿದಾನೆ. ಅದರ KA KPSC ಮಾತ್ರ ಫೇವರೇಟ್ ಕ್ವಶನ್ ಇದು. UPSC ಕೂಡ ಬಂದಿದೆ. ನೋಡಿ, ಇಂಡಿಯನ್ ಏನು ಕೆಲವೊಂದು ಇಂಡಿಯಾದ ಯೂಸ್ ಮಾಡ್ತಿರೋದು ನಾವಿಕ್ ಅನ್ನೋದು ಗೊತ್ತಿಲ್ಲರಿಗೆ. ಅದೇ ತರ ಫಾರಿನ್ ಅಲ್ಲಿ USA ದಿಂದ GPS ಅನ್ನೋದು ಯೂಸ್ ಮಾಡ್ತದೆ. ರಷ್ಯಾದಿಂದ ಗ್ಲೋನಾಸ್, GLONASS ಗ್ಲೋನಾಸ್ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯುರೋಪದಿಂದ ಗೆಲಿಲಿಯೋ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಚೈನಾದಿಂದ ಬೇಡೋ ಅಂತ ಯೂಸ್ ಮಾಡ್ತಾರೆ. BEIDOU ಬೆಡೋ ಅಂತ ಯೂಸ್ ಮಾಡ್ತಾರೆ. ಇದು ಕ್ಲಾರಿಟಿ ಇರಲಿ. ಚೈನಾದಿಂದ ಬೆಡೋ, ಯುರೋಪಿಂದ ಗೆಲಿಲಿಯೋ, ರಷ್ಯಾದಿಂದ ಗ್ಲೋನಾಸ್, US ಇಂದ GPS, ಇಂಡಿಯಾದಿಂದ ನಾವಿಕ್ ಅನ್ನೋದು ಕ್ಲಾರಿಟಿ ಇರಬೇಕು. ಇದು 1500 ಕಿಲೋಮೀಟರ್ ಮತ್ತೆ 7 ಸ್ಯಾಟಲೈಟ್ಸ್ ಇದಾವೆ ಇದರಲ್ಲಿ.
2018ರಿಂದ ಆಪರೇಷನ್ ಆಗ್ತಿರೋದು ಇದು. ಇದಕ್ಕೆ ಹಿಂದಿರುವಂತ ಹೆಸರು IRNSS ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಚಂದ್ರಯಾನ. ನೋಡಿ ಇದೆಲ್ಲ ಜವಾಬ್ದಾರಿ ಇಸ್ರೋದ. ಯಾವ್ದಾವ್ದು ಸ್ಯಾಟಲೈಟ್ಸ್ ಲಾಂಚ್ ಮಾಡಬೇಕು, ಏನೆಲ್ಲ ಉಪಯೋಗ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಇರ್ಬೇಕು ನಮ್ಗೆ. ಈ ಚಂದ್ರಯಾನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ರೆ ಚಂದ್ರಯಾನ 1 ಯಾವಾಗ ಬಂತು, 2 ಯಾವಾಗ ಬಂತು, ಪ್ರೆಸೆಂಟ್ 3 ಮೊನ್ನೆ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದು, ಎಲ್ಲಾನು ಡೀಟೇಲ್ಸ್ ಮಾತಾಡ್ತೀನಿ ನೋಡಿ. ಚಂದ್ರಯಾನ್ 1 ಬಂದ್ಬಿಟ್ಟು 2008ರಲ್ಲಿ ಬರುತ್ತೆ. ಇದು PSLV C11 ಅನ್ನೋದು ಒಂದು ವೆಹಿಕಲ್ ಯೂಸ್ ಮಾಡ್ತದೆ. ಈ PSLV ಅಂತಂದ್ರೇನೆ ಇದು ಒಂಥರ ವರ್ಕ್ ಹಾರ್ಸ್, ಅಂದ್ರೆ ಕುದುರೆ ತರ ಫುಲ್ ಫಾಸ್ಟ್ ಆಗಿ ಓಡುತ್ತೆ ಇದು. ಸ್ಯಾಟಲೈಟ್ ನ ಎತ್ಕೊಂಡು ಹೋಗ್ತಾ ಇರ್ತೈತಿ ಇದು. ನೆನಪಿರ್ಲಿ, ಈ ಒಂದು PSLV C11 ಇದ್ರದ್ದು ಏನೋ ಇಸ್ರೋ ಲಾಂಚ್ ಮಾಡಿರೋಂಥ ಚಂದ್ರಯಾನ್ 1 ಪ್ರಾಜೆಕ್ಟ್ ಇದು. 2008ರಲ್ಲಿ ಲಾಂಚ್ ಆಗುತ್ತೆ. ಇದು ನಮ್ಮ ಫಸ್ಟ್ ಇಂಡಿಯನ್ ಮೂನ್ ಮಾನ್ಸೂನ್, ಅಂದ್ರೆ ಚಂದ್ರಯಾನಕ್ಕೆ ಕಳಿಸಿರುವಂತ ಫಸ್ಟ್. ಬಟ್ ಅಲ್ಲಿ ಏನ್ ನಾವು ಸಾಧನೆ ಮಾಡ್ತೀವಿ ಅಂತಂದ್ರೆ, ಆ ಒಂದು ಚಂದ್ರನಲ್ಲಿ ನಮ್ಗೆ ವಾಟರ್ ಇದೆ ಅಂತೇಳಿ ಫೈಂಡ್ ಔಟ್ ಆಗುತ್ತೆ. ಇಲ್ಲಿ ಆ ಒಂದು ಚಂದ್ರನ ಮೇಲೆ ವಾಟರ್ ಇದೆ ಅಂತೇಳಿ ಫಸ್ಟ್ ಮಿಷನ್ ಚಂದ್ರಯಾನ 1 ಮುಖಾಂತರ 2008ರಲ್ಲಿ ಲಾಂಚ್ ಮಾಡಿದ್ವಲ್ಲ, ಅಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಇದು ಕ್ಲಾರಿಟಿ ಇರಬೇಕು. ಇದು 312 ದಿನ ಟೈಮ್ ತಗೊಳ್ತದೆ ಇದೆಲ್ಲ ಕಂಪ್ಲೀಟ್ ಮಾಡಾಕ. ನೆಕ್ಸ್ಟ್ ಚಂದ್ರಯಾನ 2 ಲಾಂಚ್ ಮಾಡ್ತೀವಿ. ಇದು 2019. ಇದು ರೀಸೆಂಟ್ ಆಗಿ 2019ರಲ್ಲಿ ಲಾಂಚ್ ಆಗುತ್ತೆ. ಇದರ ಲಾಂಚಿಂಗ್ ವೆಹಿಕಲ್ ಮಾತ್ರ GSLV MK, ನೆನಪಿರ್ಲಿ, GSLV MK3 ಅಥವಾ LVM3 ಅಂತ ಕರಿತೀವಿ. GSLV MK3 ಆರ್ LVM3 ಅಂತ ಕರಿತೀವಿ. LVM ಅಂತಂದ್ರೆ ಲಾಂಚಿಂಗ್ ವೆಹಿಕಲ್, GSLV ಅಂತಂದ್ರೆ ಜಿಯೋ ಸ್ಟೇಷನರಿ ಲಾಂಚಿಂಗ್ ವೆಹಿಕಲ್ ಅಂತ ಗೊತ್ತಿರಬೇಕು. ಈ GSLV MK3 ಅನ್ನೋದು 2019, ಚಂದ್ರಯಾನ್ 2 ಅನ್ನೋದು ಯೂಸ್ ಮಾಡ್ತೀವಿ. ಇದರಲ್ಲಿ ನೋಡಿ ಆರ್ಬಿಟರ್, ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ 3 ಬಳಸ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತಂದ್ರೆ, ವಿಕ್ರಮ್ ಲ್ಯಾಂಡ್ ಆರ್ಬಿಟರ್ ಏನ್ ರೀಚ್ ಆಗ್ಬಿಡ್ತೀವಿ, ನೆಕ್ಸ್ಟ್ ಲ್ಯಾಂಡರ್ ಹೋಗ್ಬೇಕಾಗಿತ್ತು ವಿಕ್ರಮ್, ಅಲ್ಲಿ ಕಮ್ಯುನಿಕೇಶನ್ ಲಾಸ್ಟ್ ಆಗ್ಬಿಡುತ್ತೆ. ಸೊ ಕೆಲವೊಂದು ಏನ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದೊಂದು ಅರ್ಧ ಸಕ್ಸಸ್ ಅರ್ಧ ಫೇಲ್ಯೂರ್ ಆಗ್ತದೆ. ಯಾವುದು ಚಂದ್ರಯಾನ 2 ಅನ್ನೋ ಮಿಷನ್. ನೆಕ್ಸ್ಟ್ ಬರುತ್ತೆ ನೋಡಿ, ನಮ್ಮ ಇಂಡಿಯಾದ ಪವರ್ ತೋರಿಸ್ತೀವಿ, ಚಂದ್ರಯಾನ 3. ಈ ಚಂದ್ರಯಾನ್ 3 ಇಂದ ನೋಡಿ 2023 ಜುಲೈ 14 ಲಾಂಚ್ ಮಾಡ್ತೀವಿ. ಇದ್ರಾಗಿರುವಂತ ವೆಹಿಕಲ್ ಯಾವ್ದಪ್ಪ ಅಂತಂದ್ರೆ ಲಾಂಚಿಂಗ್ ವೆಹಿಕಲ್ LVM ಮಿಷನ್ ಅಂತ ಕರಿತೀವಿ. LVM3 M4, ಹಿಂದ್ಗಡೆ ಇರೋದು LVM3 M1 ಅದು. ಇವಾಗಿರೋದು LVM3 M4. ಇದಕ್ಕೆ ಕ್ಲಾರಿಟಿ ಇರಬೇಕು. 2023 ಆಗಸ್ಟ್ 23ಕ್ಕೆ ಲ್ಯಾಂಡ್ ಆಗುತ್ತೆ. ನಾವು ಬಿಟ್ಟಿದ್ದೇನೋ ಜುಲೈ 2 2023 ಲಾಂಚಿಂಗು. ಬಟ್ ಲ್ಯಾಂಡ್ ಆಗಿದ್ದು ಮಾತ್ರ ಆಗಸ್ಟ್ 23 2023. ಸೇಮ್ ನೋಡಿ, ಡೇಟ್ ಸೇಮ್ ಇದೆ. ಅದಕ್ಕೆ ನೋಡಿ ಆಗಸ್ಟ್ 23 ಸೇಫ್ ಆಗಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರೋದ್ರಿಂದ ನಾವು ಅದನ್ನ ನಾವು ಇಂಡಿಯನ್ ಸ್ಪೇಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಇದಕ್ಕೆ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಈ ಒಂದು ಮೂನ್ ಮೇಲೆ ಲ್ಯಾಂಡ್ ಮಾಡಿರೋಂಥ ಕಂಟ್ರೀಸ್ ಲಿಸ್ಟ್ ನೋಡ್ಕೊಂಡ್ರೆ 4 ಕಂಟ್ರಿ, ಅದ್ರಾಗ ನಮ್ದು 4th ಕಂಟ್ರಿ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಫಸ್ಟ್ ಕಂಟ್ರಿನೇ ನಮ್ಮ ಇಂಡಿಯಾ. ಏನಪ್ಪಾ ಫಸ್ಟ್ ಕಂಟ್ರಿ ಸಾಧನೆ ಅಂದ್ರೆ, ಆ ಒಂದು ಚಂದ್ರನ ಒಂದು ಮೇಲ್ಮೈದಲ್ಲಿ ಸೌತ್ ಭಾಗದಲ್ಲಿ ಕಾಲಿಟ್ಟಿರೋದು ನಮ್ಮ ಒಂದು ಏನು ಚಂದ್ರಯಾನ್ 3 ಮಿಷನ್ ಅನ್ನೋದು ಕ್ಲಾರಿಟಿ ಇರಬೇಕು. ಇದು ಫಸ್ಟ್ ಕಂಟ್ರಿನ ಇಡೀ ವರ್ಲ್ಡ್ ಅಲ್ಲಿ, ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಕಾಂಪೊನೆಂಟ್ಸ್ ಏನಿದಾವೆ ಅಂತ ವಿಕ್ರಮ್ ಲ್ಯಾಂಡರ್ ಮತ್ತೆ ಪ್ರಜ್ಞಾನ್ ರೋವರ್ ಏನ್ ಯೂಸ್ ಮಾಡಿದ್ದಾರೆ. ಬಟ್ ಫೈನಲ್ ಆಗಿ ಏನ್ ಗೊತ್ತಾಯ್ತು ಅಂತಂದ್ರೆ, ಆ ಒಂದು ಸರ್ಫೇಸ್ ಟೆಂಪರೇಚರ್ ನ ಮೆಜರ್ ಮಾಡಿದ್ವಿ, ಮತ್ತೆ ಸಲ್ಫರ್ ಆಯ್ತು ಅಂತ ಡಿಟೆಕ್ಟ್ ಮಾಡಿದ್ವಿ. ನೋಡಿ, ಇದು ಸಲ್ಫರ್ ಏನ್ ಡಿಟೆಕ್ಟ್ ಮಾಡಿತ್ತು ಅಂದ್ರೆ ಅಲ್ಲಿ ಯಾವ ಒಂದು ಎಲಿಮೆಂಟ್ ಕಂಡಿಡಿದ್ರ ಅಂತೇಳಿ ರೀಸೆಂಟ್ ಆಗಿ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಕೇಳಿದ ಪ್ರಶ್ನೆ ಇದು. ಅದೇ ನೀವು PSI ಓಪನ್ ಮಾಡಿ, ಏನು ಜುಲೈ ಒಂದು ಏನು 2ನೇ ತಾರೀಕು ಏನು ಲಾಂಚ್ ಮಾಡಿದ್ರಲ್ಲ, ಸಾರಿ ಜುಲೈ 14 2023 ಲಾಂಚಿಂಗ್ ಡೇಟೇ ಕೇಳಿದಾನೆ ನೋಡಿ. PSI ಕೇಳಿದ್ದು ಇದೇ ಪ್ರಶ್ನೆ, ಮತ್ತೆ CTI ಕೂಡ ಕೇಳಿದ್ದು ಯಾವ್ದು ಕಂಡಿಡಿದ್ರು ಅಂತ ಕೇಳಿದ್ರೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಗೊತ್ತಿರ್ಬೇಕು ನಮಗೆ. ನೋಡಿ, ಈ ತರ ಮತ್ತೆ ರಿಪಿಟೇಷನ್ ಬರ್ತಾ ಇರ್ತಾ ಕ್ವಶನ್ಸ್, ಕೇರ್ಫುಲ್ ಆಗಿ ಕೇಳಿ. ನೆಕ್ಸ್ಟ್ ಹೋಗೋಣ, ಮಂಗಳಯಾನ. ನೋಡಿ, ಮಂಗಳಯಾನ ಅಂತಂದ್ರೇನೆ ಇದು ಕ್ಲಾರಿಟಿ ಇರಬೇಕು. ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ. MOM ಅಂತ ಕರಿತೀವಿ, ಮಾರ್ಸ್ ಆರ್ಬಿಟರ್ ಮಿಷನ್. ಇದು ಕ್ಲಾರಿಟಿ ಇರಲಿ. 2013ರಲ್ಲಿ ಲಾಂಚ್ ಮಾಡ್ತೀವಿ ನಾವು. ಇದು PSLV C25 ನ ಬಳಸ್ಕೊಂತೀವಿ. ಯಾವ ವೆಹಿಕಲ್ ರಾಕೆಟ್ ನಾವು ಯೂಸ್ ಮಾಡ್ತಿರೋದಂದ್ರೆ PSLV C25 ಅನ್ನೋದು ಗೊತ್ತಿರಬೇಕು. ಬಟ್ ಇದು 2014ರಲ್ಲಿ ಸ್ವಲ್ಪ ಒಂದು ಆರ್ಬಿಟಲ್ ಹೋಗಿ ಎಂಟ್ರಿ ಕೊಡ್ತದೆ. ನಾವು ಮಾರ್ಸ್ ಮೇಲೆ ಹೋಗಿ ಕಾಲಿಟ್ಟಿಲ್ಲ, ಬಟ್ ಆದ್ರೆ ಆ ಒಂದು ಆರ್ಬಿಟರ್ ಇರ್ತದಲ್ಲ, ಮಾರ್ಸ್ ಆರ್ಬಿಟರ್, ನಮ್ಗೆ ಅರ್ಥಗೆ ಒಂದು ಆರ್ಬಿಟ್ಸ್ ಇದಾವೆ. ಆರ್ಬಿಟ್ಸ್ ಕಕ್ಷ ಅಂತ ಕರಿತೀವಿ. ಆ ಕಕ್ಷೆಗೆ ಹೋಗೋದು ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಲ್ಯಾಂಡ್ ಮಾಡಬೇಕು. ಬಟ್ ನಾವ್ ಇನ್ನು ಮಾರ್ಸ್ ಅಲ್ಲಿ ಲ್ಯಾಂಡ್ ಮಾಡಿಲ್ಲ, ಬಟ್ ಆ ಆರ್ಬಿಟ್ಸ್ ಎಂಟ್ರಿ ಕೊಟ್ಟಿದ್ದೀವಿ. ನೆಕ್ಸ್ಟ್ MOM ಅನ್ನೋದು ನೆಕ್ಸ್ಟ್ 2 ಮಾಡ್ಕೊಂಡು, ಅಂದ್ರೆ ಮಂಗಳಯಾನ 2 ಮಾಡ್ಕೊಂಡು ಅಚೀವ್ ಮಾಡ್ಬೇಕಂತ ಅನ್ಕೊಂಡಿವಿ. ಬಟ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾತ್ರ ಆ ಒಂದು ಆರ್ಬಿಟ್ ಹೋಗಿ ರೀಚ್ ಆಗಿದ್ವಿ. ಇದು ಕ್ಲಾರಿಟಿ ಇರಲಿ. ಬಟ್ ಇಂಡಿಯಾ ಬಿಕಮ್ ದಿ ಫಸ್ಟ್ ನೇಷನ್. ನೋಡಿ, ಇದ್ರಾಗ ಒಂದು ಆರ್ಬಿಟ್ ಅಲ್ಲಿ ನಾವು ರೀಚ್ ಆಗಿರುವಂತ ಕಂಟ್ರಿನ ಫಸ್ಟ್. ಮಂಗಳಯಾನದಲ್ಲಿ
ಆ ಒಂದು ಕಕ್ಷೆಯಾಗ ಹೋಗಿ ರೀಚ್ ಆಗಿರೋ ಫಸ್ಟ್ ಕಂಟ್ರಿನೇ ಇಂಡಿಯಾ. ಇದ್ರ ಮೇಲೆ ಕೂಡ ಪ್ರಶ್ನೆ ಆಗ್ಬೋದು, ಕ್ಲಾರಿಟಿ ಇರಲಿ. ಒಂದು ಫಸ್ಟ್ ಏಷ್ಯನ್ ಕಂಟ್ರಿ ಟು ಎಂಟರ್ ಮಾರ್ಸ್ ಆರ್ಬಿಟ್ ಅನ್ನೋದು ಕೂಡ ಕ್ಲಾರಿಟಿ ಇರಲಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಒಂದು 2027 ಈ ಒಂದು ಮಿಷನ್ ಎಂಡ್ ಆಗ್ಬಿಡ್ತದೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಆದಿತ್ಯ L1. ಇದ್ರ ಬಗ್ಗೆ ಕೂಡ ತುಂಬಾ ಪ್ರಶ್ನೆ ಬರ್ತವೆ, ಕ್ಲಾರಿಟಿ ಇರಲಿ. ಆದಿತ್ಯ L1 ಅಂತಂದ್ರೆ, ಆದಿತ್ಯ ಅಂತಂದ್ರೆ ಸೂರ್ಯ, ಈ ಸೂರ್ಯನ ಬಗ್ಗೆನೇ ಡಿಸ್ಕಸ್ ಮಾಡೋದು. ಆ ಸೂರ್ಯ ಬಗ್ಗೆ ಏನ್ ಪಾಯಿಂಟ್ ಐತಪ್ಪ ಅಂದ್ರೆ, 2023 ಸೆಪ್ಟೆಂಬರ್ 2 ಲಾಂಚ್ ಮಾಡ್ತೀವಿ ನಾವು. 2023 ಸೆಪ್ಟೆಂಬರ್ 2 ಲಾಂಚ್ ಮಾಡ್ತೀವಿ. PSLV C57 ಅನ್ನೋ ವೆಹಿಕಲ್ ಬಳಸ್ಕೊಂತೀವಿ. ಇದ್ರನ್ನ ಹೋಗಿ ನಾವು L1 ಪಾಯಿಂಟ್ ಹತ್ರ ರೀಚ್ ಮಾಡಿಸ್ತೀವಿ. ಏನಿದೆ L1 ಪಾಯಿಂಟ್ ಅಂತಂದ್ರೆ, ಇದು ಕ್ಲಾರಿಟಿ ಇರಬೇಕು. L1 ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮ್ಗೆ. L1 ಅಂದ್ರೆ ಲಾಂಗ್ ರೇಂಜ್ ಪಾಯಿಂಟ್. ಇದನ್ನು ಪ್ರಶ್ನೆ ಕೇಳಿದ್ದೇನೆ ಮೊನ್ನೆ ಗ್ರೂಪ್ ಸಿ ಅಲ್ಲೇ ಕೇಳಿದ್ದೆ. L1 ಅಂದ್ರೆ ಲಾಂಗ್ ರೇಂಜ್ ಪಾಯಿಂಟ್ ಅಂತ. ಏನಿದೆ ಲಾಂಗ್ ರೇಂಜ್ ಪಾಯಿಂಟ್ ಅಂತಂದ್ರೆ, ನೋಡಿ ಅಲ್ಲಿ ಒಂದು L1, L2, L3, L4, L5 ಅಂತ ಒಂದು ಟೋಟಲ್ ಆಗಿ 5 ಪಾಯಿಂಟ್ಸ್ ಇದಾವೆ. ಈ 5 ಪಾಯಿಂಟ್ಸ್ ಅಲ್ಲಿ ಮಾತ್ರ ನಾವು ಲಾಂಚ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಮಾತ್ರ ಯಾವುದೇ ರೀತಿ ಇಂಬ್ಯಾಲೆನ್ಸ್ ಆಗ್ಲಾರ್ದಂಗೆ ಗ್ರಾವಿಟೇಷನಲ್ ಫೋರ್ಸ್ ನ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂತದ ನಾವು ಸೆಂಡ್ ಮಾಡಿರೋಂಥ ಸೆಟಲೈಟ್. ಬೈ ಚಾನ್ಸ್ ಈ ಪಾಯಿಂಟ್ಸ್ ಬಿಟ್ಟು ಬೇರೆ ಕಡೆ ಏನಾದ್ರು ಹೋಗಿ ಒಂದು ನಿಂತ್ಕೊಂಡ್ಬಿಟ್ರೆ ಅಥವಾ ಅಲ್ಲೇನಾದ್ರೂ ಬಿಟ್ಬಿಟ್ರೆ ಆ ಒಂದು ಸ್ಯಾಟಲೈಟ್ಸ್ ಬದುಕುಳಿಯಲ್ಲ, ಬ್ಲಾಸ್ಟ್ ಆಗ್ಬೋದು, ಇಲ್ಲ ಬೇರೆ ಕಡೆಗೆ ಎಗರ್ಬೋದು, ಅಥವಾ ಒಳಗಡೆ ಹೋಗಿ ಅಟ್ರಾಕ್ಟ್ ಆಗ್ಬೋದು ಸೂರ್ಯನ ಹತ್ರ. ಬಟ್ ಸೂರ್ಯನ ಹತ್ರನೂ ಹೋಗ್ಬಾರ್ದು, ಮತ್ತೆ ಈ ಕಡೆಗೆ ಬೇರೆ ಸೈಡ್ ಹೋಗಿ ಬಿಡಬಾರ್ದು ಅಂತೇಳಿ ಕರೆಕ್ಟ್ ಬ್ಯಾಲೆನ್ಸ್ ಆಗಿ ಕುತ್ಕೊಳ್ಬೇಕಂತೇಳಿ 5 ಪಾಯಿಂಟ್ ನೋಟಿಸ್ ಮಾಡಿರೋದು ಸೈಂಟಿಸ್ಟ್. ಆ 5 ಪಾಯಿಂಟ್ ಅಲ್ಲಿ L1 ಪಾಯಿಂಟ್, ಲಾಂಗ್ ರೇಂಜ್ ಪಾಯಿಂಟ್ 1 ಅನ್ನೋದು ನಮ್ಮ ಇಂಡಿಯಾ ಇಸ್ರೋದವರು ಈ ಒಂದು ಏನು ಆದಿತ್ಯ L1 ಮುಖಾಂತರ ಕಳಿಸಿರೋದು. ಆ ಒಂದು ವೆಹಿಕಲ್ ಯಾವ್ದಪ್ಪ ಅಂತಂದ್ರೆ PSLV C57. ಇದು ಕ್ಲಾರಿಟಿ ಇರಲಿ. ಸೆಪ್ಟೆಂಬರ್ 2, 2023 ನೋಡಿ. ಆ ಒಂದು ಜುಲೈ 14ಕ್ಕೆ ಚಂದ್ರಯಾನ 3 ಮಾಡಿದ್ವಿ. ಆಗಸ್ಟ್ 23ಕ್ಕೆ ಅದು ಲಾಂಚ್ ಏನ್ ಲ್ಯಾಂಡಿಂಗ್ ಆಗ್ಬಿಡ್ತು. ನೆಕ್ಸ್ಟ್ ಆದಿತ್ಯ L1 ಮಾಡ್ಬಿಟ್ಟಿವಿ. ಆ ಸಕ್ಸಸ್ಫುಲ್ ಆಗಿದ ತಕ್ಷಣ ಇದನ್ನ ಕೂಡ ಮಾಡ್ಬಿಟ್ಟಿವಿ. ನೋಡಿ, ಇದು ಆದಿತ್ಯ L1 ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ, ನಾವು ಎಷ್ಟೇ ಒಂದು ಸ್ಯಾಟಲೈಟ್ಸ್ ನ ಬಿಡ್ತಾ ಇದೀವಿ, ನಮ್ಮ ಮಾನವನ ಉಪಯೋಗಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ವಿ ಎಲ್ಲಾನು ತಿಳ್ಕೊಳಕ್ ಅಂತೇಳಿ. ಬಟ್ ಯೂಸ್ ಮಾಡ್ತಿರೋ ವೆಹಿಕಲ್ಸ್ ಮಾತ್ರ ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಮತ್ತೆ ರಿಯೂಸ್ ಆಗಂಗಿಲ್ಲ, ಮತ್ತೆ ಮರುಬಳಕೆ ಬರಂಗಿಲ್ಲ. ಸೊ ಅದಕ್ಕೆ ಮತ್ತೆ ಏನ್ ಅನ್ವೇಷಣೆ ಮಾಡ್ತಾ ಇದೀವಿ ಅಂದ್ರೆ, ಒಂದ್ಸತಿ ಬಳಸಿದ್ರು ಕೂಡ ನೆಕ್ಸ್ಟ್ ಟೈಮ್ ಬರಂಗ, ಮತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಂಗ ನಾವು ಕೆಲವೊಂದು ಸ್ಯಾಟಲೈಟ್ಸ್ ತಯಾರು ಮಾಡ್ಬೇಕಂತೇಳಿ ಈ ಒಂದು ಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅನ್ನ ತಯಾರು ಮಾಡ್ತೀವಿ. ಯಾವುದು ಮರುಬಳಕೆ ಉಡಾವಣಾ ವಾಹನ ಅಂತೇಳಿ. ನೆಕ್ಸ್ಟ್ ಟಾರ್ಗೆಟ್ ಅದು ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ಸ್ ಮಾಡ್ಬೇಕಂತ ಅನ್ಕೊಂಡಿವಿ. ಇದು ಈ ಒಂದು 6 ಪಾಯಿಂಟ್ಸ್ ತುಂಬಾ ಡೆಪ್ತ್ ಎಕ್ಸ್ಪ್ಲನೇಷನ್ ಹೇಳಿದ್ವಿ. ಇದು ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬೇಡಿ. ನೋಡಿ, ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಮತ್ತೆ ಡಿಸ್ಕಸ್ ಮಾಡೋಣ. ನೋಡಿ, ಈ ಆದಿತ್ಯ L1 ಅಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ. ಈ L1 ಪಾಯಿಂಟ್ ಅನ್ನೋದು ಈ ಒಂದು ಅರ್ತ್ ಇಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಇದಕ್ಕೆ ಪೇಲೋಡ್ಸ್ ಮಾತ್ರ VELC, ಮತ್ತೆ ಸೂಟ್, ಮತ್ತೆ ಸೊಲೆಕ್ಸ್, ಮತ್ತೆ ಇಲಿಯೋಕ್ಸ್, ಈ ಒಂದು ಟೋಟಲ್ 4 ಪೇಲೋಡ್ಸ್ ಇದಾವೆ. ಇದು ಕ್ಲಾರಿಟಿ ಇರಲಿ. ಈ ಸೂರ್ಯನ ಬಗ್ಗೆ ಆದಿತ್ಯ ಅಂದ್ರೆ ಒಂದೇ, ಸೂರ್ಯ ಅಂದ್ರೆ ಒಂದೇ. ಏನ್ ಮಾಡ್ತದೆ ಹೋಗಿ ಸ್ಯಾಟಲೈಟ್ ಅಂತಂದ್ರೆ ಸ್ಟಡಿ ಮಾಡ್ತದೆ. ಯಾವ್ದ್ರ ಬಗ್ಗೆ? ಅದು ಒಂದು ಸೂರ್ಯನ ಕರೋನಾ ಬಗ್ಗೆ, ಅಂದ್ರೆ ಸೋಲಾರ್ ಕರೋನಾ ಬಗ್ಗೆ, ನೆಕ್ಸ್ಟ್ ಸೋಲಾರ್ ವಿಂಡ್ ಬಗ್ಗೆ, ನೆಕ್ಸ್ಟ್ ಕರೋನಲ್ ಮಾಸ್ ಎಜೆಕ್ಷನ್ ಬಗ್ಗೆ, ಆಮೇಲೆ ಸ್ಪೇಸ್ ವೆದರ್. ಈ ಒಂದು 4 ಪಾಯಿಂಟ್ಗೋಸ್ಕರ ನಾವು ಆದಿತ್ಯ L1 ಕಳಿಸಿದ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದು ಮಿಸ್ ಮಾಡಬೇಡಿ, ಬಹಳ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ನೋಡಿ, ಭಾರಿ ಉಡಾವಣಾ ರಾಕೆಟ್ ಇದೆ, LVM-3 ಅಂತ ಕರಿತೀವಿ. ಯಾಕಂದ್ರೆ GSLV MK3 M4 ಇದು ಹೈಯೆಸ್ಟ್ ವೇಟೇಜ್ ನ ಹೊತ್ಕೊಂಡು ಹೋಗ್ತೈತೆ. ಅದೇ PSLV ಅಂತಂದ್ರೆ ಫುಲ್ ಫಾಸ್ಟ್ ಆಗಿ ಹೋಗ್ತದೆ, ಅದಕ್ಕೆ ಅದನ್ನ ವರ್ಕರ್ಸ್ ಅಂತ ಕರಿತೀವಿ. ಅದೇ GSLV MK3 ಅಂದ್ರೆ ಅಥವಾ LVM-3 ಅಂದ್ರೂ ಎರಡು ಒಂದೇ. ಇದನ್ನ ನಾವು ಬಾಹುಬಲಿ ಅಂತ ಕರಿತೀವಿ, ಇಂಡಿಯನ್ ಬಾಹುಬಲಿ ಅಂತ ಕರಿತೀವಿ. ಯಾಕಂದ್ರೆ ಬಾಹುಬಲಿ ಅಂದ್ರೆ ದೈತ್ಯಾಕಾರದ ಮನುಷ್ಯ, ತುಂಬಾ ವೇಟ್ ನ ಹೊತ್ಕೊಂತಾನೆ. ಅದಕ್ಕೆ ಇದನ್ನ GSLV ನ ನಾವು ಬಾಹುಬಲಿ ಅಂತ ಕರಿತೀವಿ. GSLV MK3 M4 ಅಥವಾ LVM-3 ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ PSLV ಬಂದ್ಬಿಟ್ಟು ಎಲ್ಲಿ ಲಾಂಚ್ ಮಾಡ್ತೀವಿ ಅಂದ್ರೆ ಧ್ರುವ ಭಾಗದಲ್ಲಿ. ಪೋಲಾರ್ ಒಂದು ಏನ್ ರೀಸನ್ ಇರ್ತದಲ್ಲ, ಒಂದು ಏನು ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಆ ಧ್ರುವ ಭಾಗದಲ್ಲಿ ಮಾತ್ರ ಹೋಗಿ ನಾವು ಸ್ಯಾಟಲೈಟ್ ಬಿಡೋದು. ಅದನ್ನ ನಾವು PSLV ಬಳಸ್ತೀವಿ. ಇನ್ ಕೇಸ್ ಭೂಸ್ಥಿರ ಉಪಗ್ರಹನ ಬಳಸ್ಬೇಕಂತಂದ್ರೆ, ಅಂದ್ರೆ ಕೇಂದ್ರ ಭಾಗನಾಗಿರ್ಬೋದು, ಬಾಡಿನ ಎಲ್ಲ ಕವರ್ ಮಾಡ್ಬೇಕಂದ್ರೆ ಭೂಮಿದು ಅಥವಾ ಬೇರೆ ಪ್ಲಾನೆಟ್ಸ್ ಕೂಡ, ಅಲ್ಲಿ ನಾವು GSLV ಬಳಸ್ತೀವಿ. ಒಂದು ಭೂಮಿ ಅಂತ ಇಟ್ಕೊಂಡಾಗ ಒಂದು ಪೋಲಾರ್ ಭಾಗದಾಗ ನಾವು ಸ್ಟಡಿ ಮಾಡ್ಬೇಕಂತಂದ್ರೆ, ಧ್ರುವಗಳ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ PSLV, ಮತ್ತೆ ಮಧ್ಯಭಾಗನ ಸ್ಟಡಿ ಮಾಡಬೇಕು, ಮತ್ತೆ ಕೇಂದ್ರ ಭಾಗನ ಸ್ಟಡಿ ಮಾಡಬೇಕು ಅಂತಂದ್ರೆ GSLV ಬಳಸ್ತೀವಿ ನಾವು, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ನಾಸಾ ದೂರದರ್ಶಕ ನೋಡಿ, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಹಬ್ ಟೆಲಿಸ್ಕೋಪ್ ಅಂತ ಇದೆ. 2 ಟೆಲಿಸ್ಕೋಪ್ಗಳು ನಾವು ಭೂಮಿ ಮೇಲೆ ಇಟ್ಕೊಂಡೆ ನಾವು
ಏನು ಸ್ಪೇಸ್ ಬಗ್ಗೆ ಸ್ಟಡಿ ಮಾಡ್ಬೋದು ಈ ಒಂದು ಟೆಲಿಸ್ಕೋಪ್ ಮುಖಾಂತರ. ಇದು ಇಂಪಾರ್ಟೆಂಟ್, ನೆನಪಿರ್ರಿ. 2 ಹೇಳಿದ್ದೀನಿ ನಾನು. ನೆಕ್ಸ್ಟ್ ಎ ಐ ವಿಸ್ತೃತ ರೂಪ ನೋಡಿ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಇದು ರೀಸೆಂಟ್ ಆಗಿ ಫುಲ್ ಫೇಮಸ್ ಆಗ್ತೈತೆ ಎ ಐ ಬಗ್ಗೆ, ಇದು ಎಲ್ಲರಿಗೂ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಓಪನ್ ಐ ಚಾಟ್ ಬೋಟ್ ನೋಡಿ. ಈ ಚಾಟ್ ಜಿ ಪಿ ಟಿ ಅನ್ನೋದು ಎಲ್ಲರೂ ಬಳಸ್ತಾ ಇದೀವಿ. ಚಾಟ್ ಜಿ ಪಿ ಟಿ ಬಗ್ಗೆ ಎಲ್ರಿಗೂ ಗೊತ್ತಿರೋದೇ ಇದೆ. ಬೇರೆ ಬೇರೆ ಕಂಪ್ನೀಸ್ ಕೂಡ ಬಿಡ್ತಾ ಇದಾವೆ ಈ ಚಾಟ್ ಜಿ ಪಿ ಟಿ ಅಂದ್ರೆ ಏನಂತ, ಅದೆಲ್ಲ ಕ್ಲಾರಿಟಿ ಇರಲಿ ನಿಮಗೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೋಡಿ, ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದು ಲಾಂಗ್ ಫಾರ್ಮ್ ಕೇಳಿದಾನೆ. ಅದ್ರಾಗ ಮೆಷಿನ್ ಲರ್ನಿಂಗ್ ಇರುತ್ತೆ, ಡೀಪ್ ಲರ್ನಿಂಗ್ ಇರುತ್ತೆ, ಜನರೇಟಿವ್ ಎ ಐ ಇರುತ್ತೆ, ಆಮೇಲೆ ಈ ಒಂದು ನ್ಯೂಟ್ರಲ್ ನೆಟ್ವರ್ಕ್ಸ್ ಕೂಡ ಇರ್ತವೆ. ಎಕ್ಸಾಂಪಲ್ ಇದ್ರನ್ನ ಎ ಎಥಿಕ್ಸ್ ನ ಹೆಂಗ್ ಬಳಸ್ಕೋಬೇಕು, ರೆಸ್ಪಾನ್ಸಿಬಲ್ ಎ ಹೆಂಗ್ ಮಾಡಬೇಕು, ಎ ಐ ಮಿಷನ್ ಇನ್ ಇಂಡಿಯಾ, ಮತ್ತೆ ರೀಸೆಂಟ್ ಆಗಿ ಎ ಐ ಸಮಿಟ್ ನಡೆದಿತ್ತೆ ನ್ಯೂ ಡೆಲ್ಲಿಯಲ್ಲಿ. ಇವನ್ ನೆಕ್ಸ್ಟ್ ಬೆಂಗಳೂರಲ್ಲಿ ಕೂಡ ನಡಿಬಹುದು. ಈ ತರ ಸಮಿಟ್ಗಳು ಕೇಳ್ತಾನೆ. ತುಂಬಾ ಎಲ್ಲ ಮೆಡಿಕಲ್ಸ್ ಅಲ್ಲಿ, ಮೆಡಿಕಲ್ ಫೀಲ್ಡ್, ಅಗ್ರಿಕಲ್ಚರ್ ಫೀಲ್ಡ್, ಎಲ್ಲಾ ಫೀಲ್ಡ್ ಅಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ತಾ ಇದ್ವಿ. ಮಾನವನ ಬುದ್ಧಿ ಶಕ್ತಿ ಹೆಂಗ್ ಯೂಸ್ ಮಾಡ್ತಾನೋ ಅದೇ ತರ ಮಿಮಿಕ್, ಅದೇ ತರ ಹೋಲಿಕೆ ಮಾಡುವಂತೆ ಒಂದು ಟೆಕ್ನಾಲಜಿ ಈ ಒಂದು ಯೂಸ್ ಮಾಡ್ತಾ ಇದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೋಡಿ, ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ಮಾತಾಡೋಣ. ಇದು ರೀಸೆಂಟ್ ಆಗಿ UPSC ಕೂಡ ಬಂದಿದೆ. ಎವ್ರಿ ಟೈಮ್ ಕೇಳ್ತಾ ಇದ್ದಾನೆ, ಇದು ಫೇವ್ರೇಟ್ ಇದೆ ಅವ್ರಿಗೆ. ನೋಡಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಘಟಕನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಯೂಬಿಟ್ಸ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ನಾವ್ ಇವಾಗ ಒಂದು ರನ್ನಿಂಗ್ ಓಡ್ತಾ ಇದೀವಿ ಅಂದ್ರೆ ಮೀಟರ್ನಾಗ ಅಳತಿ ಮಾಡ್ತೀವಿ. ಅದ್ರಂಗೆ ಈ ಕ್ವಾಂಟಮ್ ಕಂಪ್ಯೂಟರ್ನ ನಾವು ಕ್ಯೂಬಿಟ್ನಾಗ ಅಳತಿ ಮಾಡ್ತೀವಿ. ಅದೊಂದು ಯೂನಿಟ್, ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಕಂಪ್ಯೂಟರ್ನ ಮೆದುಳು ಕೇಳಿದ್ರೆ CPU. ನೋಡಿ, ಇದು ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು. ರೀಸೆಂಟ್ ಆಗಿ ನ್ಯಾಷನಲ್ ಕ್ವಾಂಟಮ್ ಈ ಒಂದು ಮಿಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ, 2015 ಮಾಡಿದ್ವಿ. ಆಮೇಲೆ ಇದ್ರಾಗ ತುಂಬಾ ಒಂದು ಸುಮಾರು ಕೋಟಿ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಏನಿದು ಕ್ವಾಂಟಮ್ ಕಂಪ್ಯೂಟರ್ ಟೆಕ್ನಾಲಜಿ ಅಂತಂದ್ರೆ, ಕಂಪ್ಯೂಟಿಂಗ್ ಟೆಕ್ನಾಲಜಿ ಅಂದ್ರೆ ಅತಿ ಕಡಿಮೆ ಸಮಯದಲ್ಲಿ ಮುಂದೆ ಆಗುವಂತ ಎಲ್ಲಾ ಒಂದು ಏನು ವೆದರ್ ಬಗ್ಗೆ ಆಗಿರ್ಬೋದು, ಕ್ಲೈಮೇಟ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಇನ್ಸಿಡೆಂಟ್ ಬಗ್ಗೆ ಆಗಿರ್ಬೋದು, ಇವಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಷ್ಟು ಒಂದು ಟೆಕ್ನಾಲಜಿ ಮುಂದುವರೆದೈತಿ ಕ್ವಾಂಟಮ್ ಟೆಕ್ನಾಲಜಿ ಅನ್ನೋದು. ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ, ಮುಂದೆ ನಡೆಯುವಂಥದ್ದು ಟೈಮ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಇಂದ ಹೈಯೆಸ್ಟ್ ಕೆಲಸ ಮಾಡೋದಾಗಿರ್ಬೋದು, ಎಲ್ಲಾನು ಇದ್ರಾಗ ಬಳಸ್ಬೋದು ನಾವು ಕ್ವಾಂಟಮ್ ಟೆಕ್ನಾಲಜಿಯಿಂದ. ಈ ಕ್ಲಾರಿಟಿ ಇರಲಿ. ಕ್ವಾಂಟಮ್ ಟೆಕ್ನಾಲಜಿ ಅಂದ ತಕ್ಷಣ ಫಾರ್ ಎಕ್ಸಾಂಪಲ್ ಕ್ವಶನ್ ಹೆಂಗ್ ಕೇಳ್ಬಂದ್ರೆ ಕ್ಯೂಬಿಟ್ಸ್ ಈ ಒಂದು ಯಾವ್ದ್ರಿಂದ ತಯಾರು ಮಾಡಲಾಗಿದೆ, ಇದು ಯಾವ್ದ್ರಲ್ಲಿ ಬರುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಇಸ್ರೋ ಅಂತ ಕೊಟ್ಬಿಡ್ತೇವೆ. ನಾವು ಕ್ವಾಂಟಮ್ ಟೆಕ್ನಾಲಜಿ ಒಳಗಡೆನೆ ಬರೋಂಥದ್ದೇ ಕ್ಯೂಬಿಟ್ಸ್ ಅನ್ನೋದು ಗೊತ್ತಿರಬೇಕು. ಅದೇ ತರ ಕ್ವಾಂಟಮ್ ಸುಪ್ರಿಮೆಸಿ, ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ಕ್ವಾಂಟಮ್ ಕಮ್ಯುನಿಕೇಶನ್, ಕ್ವಾಂಟಮ್ ಸೀರೀಸ್ ಅನ್ನೋದು ಗೊತ್ತಿರಬೇಕು. ಇವೆಲ್ಲ ಐಡಿಯಾ ಇರಲಿ. ನೆಕ್ಸ್ಟ್ ಹೋಗೋಣ. ಶಾಶ್ವತ ಮೆಮೊರಿ ನೋಡಿ, ಇದು ಪರ್ಮನೆಂಟ್ ಮೆಮೊರಿ. ರೋಮ್ ಒಂದು ಏನು ತಾತ್ಕಾಲಿಕ ಮೆಮೊರಿ ಬಂದ್ಬಿಟ್ಟು ರ್ಯಾಮ್. ರೋಮ್ ಅಂತಂದ್ರೆ ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ಅಂತಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ನೆನಪಿರಲಿ, ಓಕೆನಾ? ನೆಕ್ಸ್ಟ್ URL ನ ವಿಸ್ತೃತ ರೂಪ ನೋಡಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ. ಇದು ಕಂಪ್ಯೂಟರ್ ಬರುತ್ತೆ. ಇದು ಜಾಸ್ತಿ ಏನು ಬೇಡ, ಪಾಯಿಂಟ್ಸ್ ಗೊತ್ತಿರಲಿ. ನೆಕ್ಸ್ಟ್ HTTPS ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೆಕ್ಯೂರ್ ಆಗಿ ಹೋಗ್ಬೇಕು. ಈ ಸೆಕ್ಯೂರ್ ಎಸ್ ಅನ್ನೋದು ಇಂಪಾರ್ಟೆಂಟ್. ನಮ್ಗೆ ಯಾವುದೇ ಒಂದು ಮೆಸೇಜ್ನ ಕಳಿಸ್ಬೇಕಂತಂದ್ರೆ ಅಲ್ಲಿ ಒಂದು ಇಂಪಾರ್ಟೆಂಟ್ HTTP ಇರುತ್ತೆ. ಅದಕ್ಕೆ ನಾವು ಎಸ್ ಆ್ಯಡ್ ಮಾಡಿದ್ರೆ ಸೆಕ್ಯೂರ್ ಆಗಿ ಹೋಗುತ್ತೆ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಹೋಗೋಣ ಕ್ವಶನ್ಗೆ. ನೋಡಿ, VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ನಾವು ಯಾವುದೇ ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಈ VPN ಬಳಸ್ಕೊಂತ ಇರ್ತೀವಿ, ಅದು ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಟಾಪಿಕ್ ನೋಡಿ, IoT ವಿಸ್ತೃತ ರೂಪ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕೇಳ್ತಾನೆ. ನೋಡಿ, ಈ ಯೂಸ್ ಆಫ್ ಇಂಟರ್ನೆಟ್ ಥಿಂಗ್ಸ್ ಮೊನ್ನೆ ಗ್ರೂಪ್ ಬಿ KPSC ಅಲ್ಲಿ ಕೇಳಿದಾನೆ, ಮತ್ತೆ ಇವನ್ KEದಲ್ಲಿ ಕೂಡ ಕೇಳಿದಾನೆ. ಅದು ತುಂಬಾ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಒಂದು ದೊಡ್ಡ ಒಂದು ಅರ್ಧ ಪೇಜ್ ಕ್ವಶನ್ ಕೊಟ್ಬಿಟ್ಟಿದ್ದಾನೆ. ಹೆಂಗಂದ್ರೆ, ಒಬ್ಬ ವ್ಯಕ್ತಿ ಮನೇಲೆ ಇದ್ಕೊಂಡು ಒಂದು ಏನೋ ಒಂದು ಫ್ಯಾನ್ ಆನ್ ಮಾಡ್ಬೇಕು ಅನ್ಕೊಂಡಿರ್ತಾನೆ, ಬಟ್ ಅವ್ನು ಎದ್ದೊಳಕ್ ಆಗಲ್ಲ. ಅದೇ ಒಂದು ಕೆಲವೊಂದು IoT ಬಳಸ್ಕೊಂಡು ತಾನು ಕುಂತಲ್ಲ ಪ್ಲೇಸ್ ಎಲ್ಲ ಫ್ಯಾನ್ ಆನ್ ಮಾಡ್ಕೊಂತಾನೆ. ಬೈ ಚಾನ್ಸ್ ಅವನು ಈವನ್ ತರಕಾರಿ ತರಬೇಕು ಹೋಗ್ಬೇಕಂದ್ರೂ ಕೂಡ ಟೆಕ್ನಾಲಜಿ ಬಳಸ್ಕೊಂಡೆ ಒಂದು ವ್ಯಕ್ತಿ ಮುಖಾಂತರ ತರ್ಸ್ಕೊಂತಾನೆ. ಬೈ ನಾಟ್ ಫೋನ್ ಕಾಲ್ ಮುಖಾಂತರ ಅಂತ ಅನ್ಕೋಬೇಡಿ, ಈ IoT ಮುಖಾಂತರ. ಅಂದ್ರೆ ಇದು ಒಂಥರ ಫಾರ್ ಎಕ್ಸಾಂಪಲ್ ಅಲೆಕ್ಸಾ ನೀವೆಲ್ಲ ಕೇಳಿದ್ರಲ್ಲ, ಮತ್ತೆ ಗೂಗಲ್ ಕೇಳಿದ್ರಲ್ಲ, ಹಲೋ ಗೂಗಲ್ ಕೆನ್ ಯು ಆನ್ ದ ಫ್ಯಾನ್ ಅಂತ ಕೇಳಿದ್ರೆ ಅದು ಆನ್ ಮಾಡ್ಬಿಡುತ್ತೆ. ಅದೇ ಅಲೆಕ್ಸಾನ್ ಕೇಳಿದ್ರೆ ಕೂಡ ಅಲೆಕ್ಸಾ ಪ್ಲೀಸ್ ಕಾಲ್ ದ ಸಮನ್, ಅವ್ರಿಗೆ ಯಾರು ಬೇಕು ಅವ್ರನ್ನ ಕಾಲ್ ಮಾಡಂತಂದ್ರೆ ಕಾಲ್ ಮಾಡ್ಬಿಡುತ್ತೆ. ಆ ತರದಾಗೆ ಈ IoT ಅನ್ನೋದು ಎಲ್ಲ ಇಂಟರ್ನೆಟ್ ಮೇಲೆ ವರ್ಕ್ ಮಾಡುತ್ತೆ. ಎಲ್ಲ ಕೆಲಸ ಮನುಷ್ಯನ್ ಮಾಡ್ಬೇಕನ್ನೋ ಒಂದು ಕೆಲಸ ಫೀಲಿಂಗ್ಸ್ನ ಇದೆಲ್ಲ ಮಾಡ್ಕೊಡ್ತದೆ. ಇದನ್ನ ಕೇಳ್ತಾರೆ, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ನೋಡಿ, ನಕಲಿ ಇಮೇಲ್ ವಂಚನೆ. ಇದು ಫಿಶಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕೇಳಿದಾನೆ ಮೊನ್ನೆ ಪ್ರಶ್ನೆ ನೋಡಿ, ನಕಲಿ ಇಮೇಲ್ ವಂಚನೆ ನಾವು ಫಿಶಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಹಾನಿಕಾರಕ ಸಾಫ್ಟ್ವೇರ್ ಏನಾದ್ರು ಮೊಬೈಲ್ ಅಲ್ಲಿ ಬರ್ತಿದ್ರೆ ಅಥವಾ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಆಗ್ತಿದ್ರೆ ಅದ್ರ ನಾವು ಮಾಲ್ವೇರ್ ಅಂತ ಕರಿತೀವಿ.
ನೋಡಿ ಡೇಟಾ ಲಾಕ್ ದಾಳಿ ಅಂದ್ರೆ ಮನಿಗೋಸ್ಕರ ಕೆಲವೊಬ್ರು ಡೇಟಾನ ಹ್ಯಾಕ್ ಮಾಡ್ಬಿಡ್ತಾರೆ ಮನುಷ್ಯರು. ಅಂದ್ರೆ ಕೆಲವೊಬ್ರು ಇರ್ತಾರೆ, ಡಾರ್ಕ್ ವೆಬ್ ಇದೆ, ಮತ್ತೇನು ಕೆಳಗಡೆ ಡೀಪ್ ವೆಬ್ ಇದೆ. ಇವೆಲ್ಲ ಒಂದು ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಕೆಲವೊಬ್ರು ಹ್ಯಾಕರ್ಸ್ ಮಿಸ್ಯೂಸ್ ಮಾಡ್ತಾ ಇದಾರೆ. ಕೆಲವೊಬ್ರು ಗುಡ್ ಎಥಿಕಲ್ ಹ್ಯಾಕರ್ಸ್ ಇದ್ದಾರೆ, ಕೆಲವೊಬ್ರು ಒಂದು ನೆಗೆಟಿವ್ ಎಥಿಕಲ್ ಹ್ಯಾಕರ್ಸ್ ಇದ್ದಾರೆ. ಇದು ಕ್ಲಾರಿಟಿ ಇರ್ಲಿ. ಅದರಲ್ಲಿ ಇವರು ದುಡ್ಡುಗೋಸ್ಕರನೇ ಡೇಟಾನ ಕದ್ದು ಒಂದು ಅವ್ರು ಏನು ಮಾಡ್ತಿರ್ತಾರೆ, ನಮಗೆ ದುಡ್ಡುಗೋಸ್ಕರ ಆಸೆ, ದುಡ್ಡು ಬೇಕಪ್ಪ ಹಂಗಾರೆ ನಿಮ್ ಡೇಟಾ ಕೊಡ್ತೀವಿ ನಾವು, ಇಲ್ಲಾಂದ್ರೆ ಇಲ್ಲಪ್ಪ ಅಂತ ಹೇಳಿ ನಮ್ಗೆ ಭಯಪಡಿಸ್ತಿರ್ತಾರೆ. ಅಂಥವ್ರು ನಾವು ಡೇಟಾ ಲಾಕ್ ದಾಳಿ ಅಂತ ಕರಿತೀವಿ, ಅದನ್ನ ರಾಮ್ಸನ್ ವೇರ್ ಅಂತ ಕರಿತೀವಿ. ಕ್ಲಾರಿಟಿ ಇರ್ಲಿ. ನೆಕ್ಸ್ಟ್ ನೋಡಿ, ನೈತಿಕ ಹ್ಯಾಕರ್, ಇದನ್ನ ವೈಟ್ ಹ್ಯಾಟ್ ಅಂತ ಕರಿತೀವಿ, ಬ್ಲಾಕ್ ಹ್ಯಾಟ್ ಅಂತ ಇರಂಗಿಲ್ಲ. ಬ್ಲಾಕ್ ಹ್ಯಾಟ್ ಅಂತಂದ್ರೆ ಅವರು ನಮ್ಮ ಪರ್ಮಿಷನ್ ಇಲ್ಲಾರ್ದಂಗ ನಮಗೆ ನೆಗೆಟಿವ್ ಮಾಡೋಗೋಸ್ಕರನೇ ಒಂದು ಡೇಟನ್ ಕದಿಯೋರು ಅವರು ಹ್ಯಾಕರ್ಸ್. ಅಂಥವ್ರ ಬಗ್ಗೆ ನಾವು ಮಾತಾಡಬಾರ್ದು. ನಮಗೆ ವೈಟ್ ಹ್ಯಾಟ್ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಪೋಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗಾದ್ರೂ ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿರುತ್ತೆ ಇನ್ನೊಬ್ರದ್ದು, ಆ ವ್ಯಕ್ತಿ ಸತ್ತೋಗಿರ್ತಾನೆ, ಬಟ್ ಆ ವ್ಯಕ್ತಿ ಮಾಹಿತಿ ತೆಗಿಬೇಕು ಅಂದಾಗ ಅವ್ರದ್ದು ಮೊಬೈಲ್ನ ಹ್ಯಾಕ್ ಮಾಡಿ ಕರೆಕ್ಟ್ ಡೇಟಾನ ತೆಗಿತಾರೆ. ಮತ್ತು ಅಥವಾ ಬೇರೆ ವ್ಯಕ್ತಿಯಿಂದ ಕೂಡ ಏನೋ ವಂಚನೆ ಮಾಡ್ತಾನೆ ಅಂದಾಗ ಆ ವ್ಯಕ್ತಿದೆಲ್ಲ ಡೀಟೇಲ್ಸ್ ತೆಗಿಬೇಕಂದ್ರೆ ಅವ್ರ ಮೊಬೈಲ್ ಯೂಸ್ ಮಾಡ್ಕೊಂಡು ಹ್ಯಾಕ್ ಮಾಡ್ತಾರೆ. ಇದು ಓನ್ಲಿ ಫಾರ್ ಗುಡ್ ಯೂಸ್. ಕೆಲವೊಂದು ಕ್ರೈಮ್ ನ ಸಾಲ್ವ್ ಮಾಡ್ಲಿಕ್ಕೆ, ಅಂದ್ರೆ ಕೆಲವೊಂದು ಕೇಸ್ನ ಸಾಲ್ವ್ ಮಾಡ್ಲಿಕ್ಕೆ, ಕೆಲವೊಂದು ಒಳ್ಳೇದು ಮಾಡ್ಲಿಕ್ಕೋಸ್ಕರನೇ ಕೆಲವೊಂದು ಹ್ಯಾಕ್ ಮಾಡ್ತಾರೆ. ಇವರೆಲ್ಲ ಗುಡ್ ಎಥಿಕಲ್ ಹ್ಯಾಕರ್ಸ್ ಅಂತ ಕರಿತೀವಿ, ಅವ್ರನ್ನ ನಾವು ವೈಟ್ ಹ್ಯಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ತರ ಹೋಗೋಣ ನೋಡಿ. ನೆಕ್ಸ್ಟ್ ಅನಧಿಕೃತ ಪ್ರವೇಶ, ಇದನ್ನ ಹ್ಯಾಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಮಾಹಿತಿಯ ರಹಸ್ಯೀಕರಣ, ಒಂದ್ ವೇಳೆ ಮಾಹಿತಿ ಯಾರಿಗೆ ರೀಚ್ ಅಂದ್ರೆ ನಮ್ಮ ಹತ್ರ ಇರ್ಬೇಕು, ನಮಗೆ ಗೊತ್ತಿರೋ ಮಾಹಿತಿ ಇನ್ನೊಬ್ರು ಯಾವುದೇ ಕಾರಣಕ್ಕೆ ಲೀಕ್ ಆಗ್ಬಾರ್ದು ಅಂದ್ರೆ ಅದನ್ನ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಒಂದ್ ವೇಳೆ ಅವ್ರಿಗೆ ಕೂಡ ಹೋಗ್ಬಿಡುತ್ತೆ ಅಂದ್ರೆ ಅದನ್ನ ಡಿಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ರಿಪ್ಟೋ ತಂತ್ರಜ್ಞಾನ, ಈ ಬ್ಲಾಕ್ ಚೈನ್ ಅಂತ ಕರಿತೀವಿ. ಬ್ಲಾಕ್ ಚೈನ್ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು ನಮ್ಮ ಬಯೋಜಿಕೆ ಅಕಾಡೆಮಿ ಚಾನಲ್ ಅಲ್ಲಿ. ನೆಕ್ಸ್ಟ್ ಕ್ರಿಪ್ಟೋ ಕರೆನ್ಸಿ ಉದಾಹರಣೆ ಕೊಡ್ಬಾ ಅಂತಂದ್ರೆ ಬಿಟ್ ಕಾಯಿನ್, ಇಥೇರಿಯಂ ಅಂತ ಹೇಳಿ ಈ ಪ್ರಶ್ನೆ ಕೇಳಿದ್ದೇನೆ, KPSC ಮತ್ತೆ Kದಲ್ಲಿ ಬಂದಿದೆ, ಇಥೇರಿಯಂ, ಬಿಟ್ ಕಾಯಿನ್ಸ್ ಅಂತ ಹೇಳಿ. ನೆಕ್ಸ್ಟ್ ತಳಿಶಾಸ್ತ್ರದ ಪಿತಾಮಹ ಮೆಂಡಲ್, ಆಲ್ರೆಡಿ ಮೆನ್ಷನ್ ಮಾಡಿದೆ ನಮ್ಮ ವಿಡಿಯೋದಲ್ಲಿ. ಅನುವಂಶಿಕ ವಸ್ತು ಕೂಡ DNA ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಇದು ಕ್ಲಾರಿಟಿ ಇರಲಿ. ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. DNA ಬಗ್ಗೆ ತುಂಬಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು. ನೋಡು, ಜೈವಿಕ ಗೊಬ್ಬರ ಬ್ಯಾಕ್ಟೀರಿಯಾ ಅಂತ ಕರಿತಾ ಇದಾರೆ. ಬಯೋ ಫರ್ಟಿಲೈಸರ್ಸ್, ರೈಸೋಬಿಯಂ, ಇದು ಹೇಳಿದ್ದೀನಿ ನಾನು. ಆರ್ಗಾನಿಕ್ ಫಾರ್ಮಿಂಗ್, ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡು ನಮ್ಮ ಸಾಯಿಲ್ ಫರ್ಟಿಲಿಟಿ ಬಳಸ್ಕೋಬೇಕಂದ್ರೆ ಇಂಥ ಒಂದು ಜೈವಿಕ ಬ್ಯಾಕ್ಟೀರಿಯಾ ಬಳಸ್ಕೋಬೇಕು ನಾವು. ರೈಸೋಬಿಯಂ ಆಗಿರ್ಬೋದು, ಅನಾಬಿನ ಆಗಿರ್ಬೋದು, ನಾಸ್ಟಾಕ್ ಆಗಿರ್ಬೋದು, ಇವೆಲ್ಲ ಬಳಸ್ಕೋಬೇಕು ನಾವು. ನೆಕ್ಸ್ಟ್ ಫ್ಲೇಮಿಂಗ್ ಪ್ರತಿಜೀವಕ, ನೋಡು ಫ್ಲೇಮಿಂಗ್ ಆಂಟಿಜನ್ ಅಂತ ಆಂಟಿಬಾಡಿ ಒಂದು ಇದು ಮಾಡ್ಲಿಕ್ಕೆ ಪೆನ್ಸಿಲಿನ್ ತಯಾರು ಮಾಡ್ತಾರೆ. ಅಂದ್ರೆ ಯಾವಾಗ ಗಾಯ ಆದಾಗ ಅಥವಾ ಡೇಂಜರಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಬಂದಾಗ ಆಂಟಿಬಯೋಟಿಕ್ಸ್ ಹಾಕ್ತಾರೆ. ಆ ಆಂಟಿಬಯೋಟಿಕ್ಸ್ ಬಂದ್ಬಿಟ್ಟು ಒಂದು ಪೆನ್ಸಿಲಿನ್, ಒಂದು ಫಂಗಸ್ ಇಂದ ತಯಾರು ಮಾಡಿದ್ರು, ಶಿಲೀಂಧ್ರ ಇಂದ ತಯಾರು ಮಾಡಿದ್ದು ಪೆನ್ಸಿಲಿನ್ ಅನ್ನೋದು. ಪೆನ್ಸಿಲಿನ್ ನೊಟೇಟಮ್ ಅಂತ ಕರಿತೀವಿ, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಒಂದು ನ್ಯಾನೋಮೀಟರ್, ನೋಡಿ ನ್ಯಾನೋಮೀಟರ್ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿರೋದು. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಗೊತ್ತಿರಬೇಕು. 10⁻⁻⁹ ಮೀಟರ್ ಮಟ್ಟ ಇದೆ ನ್ಯಾನೋಮೀಟರ್ ಅಂತಂದ್ರೆ. ಇದನ್ನು ತುಂಬಾ ಸಲ ಎಕ್ಸಾಮ್ ಕೇಳಿದ್ದೇನೆ ನ್ಯಾನೋ ಟೆಕ್ನಾಲಜಿ ಬಗ್ಗೆ. ಈ ನ್ಯಾನೋ ಮೆಟೀರಿಯಲ್ಸ್ ಅಂದ್ರೆ ಏನು, ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂದ್ರೆ ಏನು, ಗ್ರಾಫಿನ್ ಅಂತಂದ್ರೆ ಏನು, ಇದನ್ನೆಲ್ಲ ಕೇಳ್ತಾನೆ. ಇಂಪಾರ್ಟೆಂಟ್. ನ್ಯಾನೋ ಮೆಡಿಸಿನ್ಸ್ ಅಂದ್ರೆ ಚಿಕ್ಕ ಗಾತ್ರದಾಗೆ ಮೇನ್ ಕಂಟೆಂಟ್ಸ್ ಇಡಬಹುದು ನಾವು. ಫಾರ್ ಎಕ್ಸಾಂಪಲ್ ಒಂದು ಟ್ಯಾಬ್ಲೆಟ್ ಗಾತ್ರ ಒಂದು ಜಸ್ಟ್ ಒಂದು 2 ಸೆಂಟಿಮೀಟರ್ ಐತೆ ಅಂತ ಅನ್ಕೊಳ್ಳಿ, ಬೈ ಯೂಸಿಂಗ್ ನ್ಯಾನೋ ಟೆಕ್ನಾಲಜಿ ಒಂದು ಸಣ್ಣ ಚುಕ್ಕೆ ತರ ಮಾಡಬಹುದು, ಅಷ್ಟು ಪವರ್ಫುಲ್ ಇದೆ. ಇವತ್ತು ನೋಡಿ ಮೆಮೊರಿ ಸೈಜ್ ತುಂಬಾ ದೊಡ್ಡ ಬರ್ತಿದ್ವು ಮೊದಲೆಲ್ಲ, ಹಾರ್ಡ್ ಡಿಸ್ಕ್ ಅವೆಲ್ಲ, ಬಟ್ ಇವಾಗೆಲ್ಲ ಸಣ್ಣ ಮೆಮೊರಿ ಬರ್ತದೆ. ಇನ್ನ ಇತ್ತೀಚೆಗೆ ಇನ್ನೂ ಚಿಕ್ಕ ಮೆಮೊರಿ ಮಾಡ್ತಿದಾರ. ಅಂದ್ರೆ ಅಷ್ಟು ಸೈಜ್ ನ ರೆಡ್ಯೂಸ್ ಮಾಡಿ ಹೈ ಟೆಕ್ನಾಲಜಿ ಬಳಸಬಹುದು ನ್ಯಾನೋ ಟೆಕ್ನಾಲಜಿ. ಸೊ ಅದ್ರ ಮೆಜರ್ಮೆಂಟ್ ಗೊತ್ತಿರಬೇಕು. 10⁻⁻⁹ ಮೀಟರ್ ಅನ್ನೋದು. ನೆಕ್ಸ್ಟ್ ಕಾರ್ಬನ್ ನ್ಯಾನೋ ರಚನೆ, ಇದ್ರ ನ್ಯಾನೋ ಟ್ಯೂಬ್ ಅಂತ ಕರಿತೀವಿ. ಇದು ಒಂಥರ ಅದ್ಭುತವಾದ ವಸ್ತು, ಯಾವ್ದಪ್ಪ ಅಂದ್ರೆ ಗ್ರಾಫಿನ್. ನೋಡಿ ಗ್ರಾಫಿನ್ ಬಳಸಲಾರದ ಪ್ಲೇಸ್ ಇಲ್ಲ ಅನ್ನಂಗಿದೆ ಭೂಮಿಲಿ, ಆ ತರ ಇದೆ. ಒಂದು ಪ್ಲಾಸ್ಟಿಕ್, ಒಂದು ಗ್ರಾಫಿನ್ ತುಂಬಾ ಸ್ಪ್ರೆಡ್ ಆಗ್ತಿದೆ. ಬಟ್ ಗ್ರಾಫಿನ್ ಏನೋ ಒಳ್ಳೇದು, ಬಟ್ ಪ್ಲಾಸ್ಟಿಕ್ ಮಾತ್ರ ಸ್ಪ್ರೆಡ್ ಆಗಬಾರದು, ಅದು ತುಂಬಾ ಡೇಂಜರ್. ನೆಕ್ಸ್ಟ್ ನ್ಯಾನೋ ತಂತ್ರಜ್ಞಾನ ಮಟ್ಟ ಎಲ್ಲಿ ಮಟ್ಟ ಹೋಗೈತೆ ಅಂದ್ರೆ ನ್ಯಾನೋ ಲೆವೆಲ್ ಹೋಗ್ಬಿಟ್ಟದ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸ್ವಚ್ಛ ಪಳೆಯುಳಿಕೆ ಇಂಧನ, ನೈಸರ್ಗಿಕ ಇಂಧನ ಅನಿಲ ಅಂತ ಕರಿತೀವಿ. ನೋಡಿ ಇದೆಲ್ಲ ಗ್ರೀನ್ ಹೌಸ್ ಎಫೆಕ್ಟ್ ಬರ್ಲಾರ್ದಂಗ, ನೆಕ್ಸ್ಟ್ ನಮ್ಗೆ ಫಾಸಿಲ್ ಫ್ಯೂಲ್ಸ್ ಬಳಸಲಾರ್ದಂಗ ಒಂದು ನ್ಯಾಚುರಲ್ ರಿಸೋರ್ಸ್ ನ, ಸ್ವಾಭಾವಿಕ ಸಿಗುವಂತ ವಸ್ತುಗಳನ್ನ ಬಳಸ್ಕೋಬೇಕು. ಯಾವಪ್ಪ ಅಂತಂದ್ರೆ ಒಂದು ಸೂರ್ಯನ ಬೆಳಕಾಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು. ಸೂರ್ಯನ ಬೆಳಕಿಂದ ಸೋಲಾರ್ ಎನರ್ಜಿ, ವಾಟರ್ ಇಂದ ಹೈಡ್ರೋ ಎನರ್ಜಿ, ನೆಕ್ಸ್ಟ್ ಒಂದು ಟೈಡ್ಸ್ ಇಂದ ಟೈಡಲ್ ಎನರ್ಜಿ, ಮತ್ತೆ ವಿಂಡ್ ಇಂದ ಪವನ ಶಕ್ತಿ. ಇವೆಲ್ಲ ಈ ತರ ಬಳಸ್ಕೋಬೇಕು ನಾವು. ನಾವು ನೈಸರ್ಗಿಕ ಮೇಂಟೈನ್ ಮಾಡ್ಬೇಕಂತೇಳಿ ಯೂಟ್ರ್ ಮೇಲೆ ಪ್ರಶ್ನೆ ತುಂಬಾ ಕೇಳ್ತಾನೆ, ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಜಾಗತಿಕ ತಾಪಮಾನ ಅನಿಲ ಜಾಸ್ತಿ ಮಾಡುವಂಥದ್ದು ಯಾವ್ದನ್ನ ಐತೆ ಅಂದ್ರೆ CO2 ಫಸ್ಟ್. ನೋಡಿ ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ವಾಟರ್ ವೇಪರ್, ಅಂದ್ರೆ ಒಂದು ನೀರಾವಿ ಅಂತ ಕರಿತೀವಿ. ನೀರಾವಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಿಥೇನ್ ಮತ್ತೆ ನೈಟ್ರಸ್ ಡೈಆಕ್ಸೈಡ್ ಈ ತರ ಬರ್ತವೆ. ಆ ನೀರಾವನ್ನ ಬಿಟ್ಬಿಟ್ರೆ CO2 ಅನ್ನೋದು ಜಾಸ್ತಿ ಟೆಂಪರೇಚರ್ ರೈಸ್ ಮಾಡ್ಬಿಡ್ತದೆ ಭೂಮಿನ, ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇದನ್ನ ತುಂಬಾ ಸಲ ಕೇಳಿರ್ತಾನೆ, ಗ್ರೀನ್ ಹೌಸ್ ಗ್ಯಾಸಸ್ ಯಾವ, ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಯಾವ ಅಂತ ಕೇಳ್ತಾ ಇರ್ತಾನೆ, ಕ್ಲಾರಿಟಿ ಇರಲಿ. UV ರಕ್ಷಕ ಅನಿಲ, ನೋಡಿ
ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ಭೂಮಿಗೆ ತಗಲಾರ್ದಂಗ ಕಾಪಾಡ್ತಾ ಇದಾವೆ ಪ್ರೊಟೆಕ್ಷನ್ ಮಾಡಿ. ಯಾವ ಅಂತಂದ್ರೆ ಓಜನ್ ಲೇಯರ್. ಆ ಓಜನ್ ಎಲ್ಲಿ ಬರುತ್ತೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಬರುತ್ತೆ. ಕ್ಲಾರಿಟಿ ಇರಬೇಕು. ಯಾವ ಓಜನ್ನಾಗ ಈ ಓಜನ್ ಇಷ್ಟು ರಕ್ಷಣೆ ಮಾಡಿದ್ರು ಕೂಡ ಆ ಓಜನ್ ನಾವು ಹಾಳು ಮಾಡ್ತಾ ಇದೀವಿ ಇತ್ತೀಚೆಗೆ. ಕಾರಣ ಏನಪ್ಪಾ ಅಂದ್ರೆ ನಾವು ಬಳಸುವಂತ ಫ್ರಿಡ್ಜು, ಎಸಿ, ಇದರಿಂದ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಈ ಕ್ಲೋರಿನ್ ಅನ್ನ ಆಟಮ್ ಹೋಗಿ ಆ ಓಜನ್ ಹಾಳು ಮಾಡ್ತಾ ಇದೆ. ಆ ಓಜನ್ ಹಾಳಾಗೋದ್ರೆ ಮತ್ತೆ ಅಗೇನ್ ನಮಗೆ ಡೇಂಜರ್. ಆ ಯು ವಿ ರೇಸ್ ಡೈರೆಕ್ಟ್ ಆಗಿ ಭೂಮಿ ರೀಚ್ ಆಗ್ಬಿಟ್ರೆ ನಮಗೆಲ್ಲ ಡೇಂಜರಸ್ ಡಿಸೀಸ್ ಬರುವಂತ ಚಾನ್ಸ್ ಇದೆ. ನೋಡಿ, ಭೂಮಿಗೆ ರಕ್ಷಣೆ ಓಜನ್ ಕೊಡ್ತಾ ಇದ್ರೆ ಓಜನ್ ನಾವು ಹಾಳು ಮಾಡ್ತಾ ಇದೀವಿ ಅಂತ ಪರಿಸ್ಥಿತಿ ಬಂದೈತೆ. ಹಂಗ ಆಗ್ಬಾರ್ದು ಅಂತೇಳಿ ವಿಯೆನ್ನಾ ಕನ್ವೆನ್ಷನ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಕಿಗಾಲಿ ಅಗ್ರಿಮೆಂಟ್ 3 ಒಪ್ಪಂದ ಮಾಡ್ಕೊಂಡು ಸೇವ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಇನ್ನು ಮಾಡ್ತಾನೆ ಇದೀವಿ. ನೆಕ್ಸ್ಟ್, ಬೈ ಚಾನ್ಸ್ ಇದು ಹಿಂಗೆ ಆಗ್ಬಿಟ್ರೆ ಮತ್ತೆ ಈ ಆರ್ಟಿಕಾದಲ್ಲಿ ಓಲೆಲ್ಲ ಕ್ರಿಯೇಟ್ ಆಗಿ ಓಜನ್ ಹೋಲ್ ಕ್ರಿಯೇಟ್ ಆಗಿ ತುಂಬಾ ಡೇಂಜರಸ್ ಆಗ್ಬಿಡ್ತದೆ ನಮ್ಮ ಅರ್ತ್ ಕಂಡೀಷನ್. ಕ್ಲಾರಿಟಿ ಇರಲಿ. ಈ ಓಜನ್ ಹೋಲ್ ಆಗಿದ್ದು ಮೆಜರ್ಮೆಂಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಡಾಪ್ಸನ್ ಯೂನಿಟ್ ಇಂದ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೋಡಿ, ಸೌರಶಕ್ತಿ. ನಾನು ಅಂದಲ್ಲ, ಸೋಲಾರ್ ಎನರ್ಜಿ. ಸೂರ್ಯನಿಂದ ನಾವು ಸೂರ್ಯನ ಬೆಳಕಿನಿಂದ ತಯಾರು ಮಾಡ್ತೀವಿ. ಅದರ ಫೋಟೋ ಎನರ್ಜಿ ಇರ್ತದೆ, ಇನ್ನೊಂದು ಹೀಟ್ ಎನರ್ಜಿ ಕೂಡ ಇರುತ್ತೆ. ನೆಕ್ಸ್ಟ್, ಗಾಳಿ ಶಕ್ತಿ, ಪವನ. ನೋಡಿ, ನಮ್ಮ ಕರ್ನಾಟಕದಾಗ ಜಾಸ್ತಿ ಈ ಸೂರ್ಯನಿಂದ ಬರೋಂಥ ಏನು ಸೋಲಾರ್ ಎನರ್ಜಿ ಹೈಯೆಸ್ಟ್ ನಮ್ಮ ಕರ್ನಾಟಕದಾಗ ಎಲ್ಲಿ ಅಂತ ಕೇಳಿದ್ರೆ ಪಾವಗಡ, ಇಂಡಿಯಾ ಅಂತ ಕೇಳಿದ್ರೆ ರಾಜಸ್ಥಾನ, ಗುಜರಾತ್, ರಾಜಸ್ಥಾನ ಮೇನ್. ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಗಾಳಿ ಶಕ್ತಿ ಅಂತ ಬಂತಂದ್ರೆ ತಮಿಳ್ನಾಡು, ಇಂಡಿಯಾ ಅಂತ ಕೇಳಿದ್ರೆ, ಇನ್ ಕೇಸ್ ನಮ್ಮ ಕರ್ನಾಟಕ ಅಂತ ಕೇಳಿದ್ರೆ ಚಿತ್ರದುರ್ಗ, ಜೋಗಿಮಠ ಅಂತ ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಹೈಡ್ರೋಜನ್ ಆರ್ಥಿಕತೆ ಇಂಧನ. ನೋಡಿ, ಇತ್ತೀಚೆಗೆ ಈ ಒಂದು ಫಾಸಿಲ್ ಫ್ಯೂಲ್ಸ್ ಏನ್ ಪಳೆಯುಳಿಕೆ ಇಂಧನಗಳಿಂದ ಬಳಸುವಂತ ಪೆಟ್ರೋಲ್, ಡೀಸೆಲ್ ಎಲ್ಲ ಕಡಿಮೆ ಮಾಡಿ ಈ ಒಂದು ಹೈಡ್ರೋಜನ್ ಬಳಸ್ಕೋಬೇಕಂತ ಹೇಳ್ತಾರೆ. ಯಾಕಂದ್ರೆ ಲೈಟೆಸ್ಟ್ ಎಲಿಮೆಂಟ್, ತುಂಬಾ ಅಂದ್ರೆ ಸ್ವಲ್ಪ ಅಂದ್ರೆ ಈಸಿಯಾಗಿ ತಯಾರು ಮಾಡ್ಬೋದು. ಅಂಡ್ ನೇಚರ್ಗೆ ಫುಲ್ ಪೊಲ್ಯೂಷನ್ ಮಾಡ್ಲಾರ್ದಂಗೆ ಮೇಂಟೈನ್ ಮಾಡುತ್ತೆ ಇದು ಹೈಡ್ರೋಜನ್. ತುಂಬಾ ಒಂದು ಎಫಿಷಿಯನ್ಸಿ ಬರುತ್ತೆ ಇದು. ಅದಕ್ಕೋಸ್ಕರ ಹೈಡ್ರೋಜನ್ ಎನರ್ಜಿ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಮೊನ್ನೆ UPSC ಪ್ರಶ್ನೆ ಆಗಿದೆ, KPSC ಕೂಡ ಮಾಡಿದೆ, ಮಾಡ್ತಾನೆ ಇರುತ್ತೆ. ಇದು ಕ್ಲಾರಿಟಿ ಇರಲಿ. ಸೊ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಬಗ್ಗೆನೂ ತಿಳ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ಡೇಟಾ ಬೇಕಂದ್ರೆ ನಾವು ನಮ್ಮ ಬಯೋಲಜಿಕಲ್ ಅಕಾಡೆಮಿಯಲ್ಲಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನೆಕ್ಸ್ಟ್, ಭಾರತದ ಪ್ರಮುಖ ನವೀಕರಿಸಬಹುದಂತ ಶಕ್ತಿ ಸೌರಶಕ್ತಿ. ಇದು ನಮ್ಗೆ ಗೊತ್ತಿರ್ಬೇಕು, ನವೀಕರಿಸಕ್ಕೆ ಬರುತ್ತೆ ಇದು. ಅದೇ ಪೆಟ್ರೋಲ್, ಡೀಸೆಲ್ ಆದ್ರೆ ಬರಲ್ಲ. ನೆಕ್ಸ್ಟ್, ಬ್ಯಾಟ್ರಿಯಲ್ಲಿನ ಶಕ್ತಿ ಯಾವ್ದಪ್ಪ ಅಂದ್ರೆ ಕೆಮಿಕಲ್ ಎನರ್ಜಿ ಅಥವಾ ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ಈ ತರನು ಪ್ರಶ್ನೆ ಕೇಳ್ತಾನೆ. ನೋಡಿ, ಅಗ್ನಿ ಕ್ಷಿಪಣಿ, ಇದು ಬ್ಯಾಲಿಸ್ಟಿಕ್. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಭೂಮಿಯಿಂದ ಆಕಾಶಕ್ಕೆ ಕ್ಷಿಪಣಿ ಯಾವ್ದಂದ್ರೆ ಆಕಾಶ ಹೋಗುತ್ತೆ. ಮತ್ತು ಇದು ಆಕಾಶ ಅನ್ನೋದೇ ಒಂದು ಸರ್ಫೇಸ್ ಟು ಏರಿಗೆ ಹೋಗಂತದ್ದು, ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹೋಗಂತ ಒಂದು ಮಿಸೈಲ್. ಇಷ್ಟು ಸೂಪರ್ ಸಾನಿಕ್ ಕ್ಷಿಪಣಿ, ಇದು ಬ್ರಹ್ಮೋಸ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್, ಇದು ಕೇಳಂತ ಚಾನ್ಸ್ ಇದೆ. ಬ್ರಹ್ಮೋಸ್ ಅನ್ನೋದು ನಾವು ರಷ್ಯಾದಿಂದ ನಾವು ಆಮದು ಮಾಡ್ಕೊಂಡಿರೋದು. ಇದನ್ನ ನಾವು ಮತ್ತೆ ಓನ್ ಆಗಿ ತಯಾರು ಮಾಡಿ ವಿತ್ ದಿ ಸಪೋರ್ಟ್ ಆಫ್ ರಷ್ಯಾ ಬೇರೆ ಕಂಟ್ರೀಸ್ ಕೂಡ ನಾವು ಸೇಲ್ ಮಾಡ್ತಾ ಇದ್ವಿ. ಕ್ಲಾರಿಟಿ ಇರಲಿ. ಬ್ರಹ್ಮೋಸ್ ಬಗ್ಗೆ ಕೇಳ್ತಾನೆ ಇರ್ತಾನೆ. ನೆಕ್ಸ್ಟ್, S-400 ಬಗ್ಗೆನೂ ಕೇಳ್ತಾ ಇರ್ತಾನೆ. ನೆಕ್ಸ್ಟ್, ಟ್ಯಾಂಕ್ ವಿರೋಧಿ ಕ್ಷಿಪಣಿ, ಇದು ನಾಗ್ ಅಂತೇಳಿ, ಅಂದ್ರೆ ಈ ಒಂದು ಆಂಟಿ ಅಗೇನೆಸ್ಟ್ ಒಂದು ಮಿಸೈಲ್ ಇದೆ. ಆಂಟಿ ಅಗೇನೆಸ್ಟ್ ಮಿಸೈಲ್ ಅಂತ ಕರಿತೀವಿ ನಾಗ್ ಅನ್ನೋದು. ಇವ್ರ ಬಗ್ಗೆ ಮಿಸೈಲ್ಸ್ ಅಂದ್ರೆ ಏನು, ಅದರ ಟೈಪ್ಸ್ ಹೆಂಗಿದಾವೆ ಎಲ್ಲಾನು ಡೀಟೇಲ್ಸ್ ನಮ್ಮ ಬಯೋಲಜಿಕಲ್ ಅಕಾಡೆಮಿ ಒಂದು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಒಂದ್ಸಲ ನೋಡಿ ನಿಮಗೆ ಸಿಕ್ಬಿಡುತ್ತೆ. ಇವನ್ ವಿಡಿಯೋಸ್ ಅಲ್ಲಿ ಕೂಡ ಸಪರೇಟ್ ಮಾಡಿದ್ವಿ ನೋಡಿ, ನಿಮ್ಗೆ ಕಲರ್ಫುಲ್ ಆಗಿದೆ ಅದರಲ್ಲಿ. ನೆಕ್ಸ್ಟ್ ನೋಡಿ, ರಕ್ಷಣಾ ಸಂಶೋಧನಾ ಸಂಸ್ಥೆ DRDO, ಇದೊಂದು ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್, ಇದು ಡೆಲ್ಲಿಯಲ್ಲಿ ಬರುತ್ತೆ. ನೆಕ್ಸ್ಟ್, ಅಣು ಸಂಶೋಧನಾ ಕೇಂದ್ರ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತೇಳಿ ಇದೆಲ್ಲಿ ಬರುತ್ತೆ ಅಂತಂದ್ರೆ ಈ ಒಂದು ಪುಣೆದಲ್ಲಿ ಬರುತ್ತೆ, ಐ ಮೀನ್ ಮುಂಬೈಯಲ್ಲಿ ಬರುತ್ತೆ. ನೆಕ್ಸ್ಟ್, ಭಾರತದ ಮೊದಲ ಅಣು ಪರೀಕ್ಷೆ ಪೋಖ್ರಾನ್ 1, ನೆಕ್ಸ್ಟ್ ಸೆಕೆಂಡ್ ಪೋಖ್ರಾನ್ 2 ಅಂತ ಕರಿತೀವಿ. ನೋಡಿ, ಪೋಖ್ರಾನ್ 1 ಪೋಖ್ರಾನ್ 2 ಕೇಳಿದ್ರೆ ಏನ್ ಹೇಳ್ಬೋದು ಆನ್ಸರ್ ಅಂತಂದ್ರೆ ಕ್ಲಾರಿಟಿ ಇರಲಿ. ಪೋಖ್ರಾನ್ 1 ಬಂದ್ಬಿಟ್ಟು ಸ್ಮೈಲಿಂಗ್ ಬುದ್ಧ ಅಂತ ಹೆಸರು ಸ್ಟಾರ್ಟ್ ಮಾಡ್ತಾರೆ. ಮೇಡಮ್ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೋಖ್ರಾನ್ 1 ಒಂದು ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ. 1974 May 18 ಸ್ಟಾರ್ಟ್ ಮಾಡ್ತಾರೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಆಮೇಲೆ ಪೋಖ್ರಾನ್ 2 ಬಂದ್ಬಿಟ್ಟು ಈ ಒಂದು 1998 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಸರ್. ಇದೊಂದು ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಅಣು ಸಿದ್ಧಾಂತ, ಇದು NFU ಅಂತ ಕರಿತೀವಿ. NFU ಅಂತಂದ್ರೆ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ. ಅಂದ್ರೆ ಯಾರು ನಮ್ಮ ಮೇಲೆ ಒಂದು ಅಣು ಬಾಂಬ್ನ ಹಾಕಂಗಿಲ್ವೋ ನಾವು ಅಲ್ಲಿ ಮಟ್ಟ ಹಾಕಂಗಿಲ್ಲ. ಯಾರಾದ್ರೂ ಹಾಕಿದ್ರೆ ನಾವು ಬಿಡಲ್ಲ. ನಾವು ಯಾರ ಮೇಲೆನೂ ಪ್ರಯೋಗ ಮಾಡಕ್ ಹೋಗಂಗಿಲ್ಲ, ಯಾರ ಮೇಲೆನೂ ಯೂಸ್ ಮಾಡಲ್ಲ. ಬಟ್ ನಮ್ಮ ಮೇಲೆ ಏನಾದ್ರೂ ಅವ್ರು ಪ್ರಯೋಗ ಮಾಡಿದ್ರೆ ನಾವು ಬಿಡಲ್ಲ ಅವ್ರನ್ನ ಅನ್ನೋದು ಇದು ಪಾಲಿಸಿ. ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನೋದು ಕ್ಲಾರಿಟಿ ಇರಬೇಕಿದ್ದು ಭಾರತದ್ದು. ನೋಡಿ, ಈ ತರ ಇಂಪಾರ್ಟೆಂಟ್ ಎಲ್ಲ ಡೇಟಾಸ್ನ ಒಳ್ಳೊಳ್ಳೆ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. ನೀವು ಇದ್ರ ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಎಲ್ಲ ಉತ್ತರ ಕೊಡ್ತೀವಿ. ಸೊ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಬೇಕು ಅಂತಂದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ಹೇಳಿ, ನಾವು ಹಾಕ್ತಾ ಹೋಗ್ತೀವಿ. ಇಂಥ ಟಾಪಿಕ್ಸ್ ಬೇಕಂತ ಕೇಳಿ ನಾವು ಹಾಕ್ತೀವಿ. ಸೊ ಪ್ಲೀಸ್
ಸಬ್ಸ್ಕ್ರೈಬ್ ಅವರ್ ಚಾನಲ್ ಬಯೋ ಜಿ ಕೆ ಅಕಾಡೆಮಿ. ನೀವು ಬೆಳೆಸಿದ್ರೇನೆ ಅದು ಬೆಳೆಯುತ್ತೆ ಚಾನಲ್. ಸೊ ಸಪೋರ್ಟ್ ಮಾಡಿ. ನಾವು ಇನ್ನೂ ಕಂಟೆಂಟ್ ನಿಮಗೋಸ್ಕರ ತರಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಮಟ್ಟ ಪೇಷನ್ಸಿಂದ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ಸ್ ಫಾರ್ ಒನ್ಸ್ ಅಗೇನ್.